ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ರಮೇಶ್ ನೂಜ್ಪಾಡಿ ಅವರ ಮನೆಗೆ ಬಂದಿದ್ದೇವೆ. ಅವರು ಸಾವಯವ ಕೃಷಿ ಗ್ರಾಹಕ ಬಳಗರ ಸಕ್ರಿಯ ಸದಸ್ಯರಾಗಿದ್ದಾರೆ ಹಾಗೂ ಸಾವಯವ ಕೃಷಿ ಹಾಗೂ ದೇಶಿ ಗೋ ಸಂವರ್ಧನೆಯಲ್ಲಿ ಬಹಳಷ್ಟು ಪರಿಣಿತಿ ಹೊಂದಿದವರು. ಅವರ ಅನುಭವಗಳನ್ನು ಅವರಲ್ಲಿ ಕೇಳಿ ಇವತ್ತು ತಿಳ್ಕೊಳ್ಳುವ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದ. ಸರ್, ನಿಮ್ಮ ಬಗ್ಗೆ ಹೇಳಿ. ಓಕೆ, ನಾನೊಬ್ಬ ನಿವೃತ್ತ ಸೈನಿಕ. ಕೇಂದ್ರೀಯ ರಿಸರ್ವ್ ಪೊಲೀಸ್ ಫೋರ್ಸ್ 21 ವರ್ಷ ಕೆಲಸ ಮಾಡಿ ಈಗ ನಿವೃತ್ತನಾಗಿ ನನ್ನ ಹಿರಿಯರು ಬಳುವಳಿಯಾಗಿ ಕೊಟ್ಟಂತಹ ಜಮೀನನ್ನ ಮಣ್ಣನ್ನು ಚಿನ್ನ ಮಾಡುವಂತಹ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈಗ ಅದರ ಜೊತೆಗೆ ಕೃಷಿ, ಸಾವಯವ ಕೃಷಿ ಮಾಡಲಿಕ್ಕಾಗಿ ತುಂಬಾ ಇಚ್ಛುಕನಾಗಿದ್ದುಕೊಂಡು ಸಾವಯವ ಕೃಷಿಗ ಪೂರಕವಾಗಿ ಬೇಕಾಗುವುದು ಗೋವುಗಳು. ಅಂದ್ರೆ ದೇಶಿ ಗೋವುಗಳಿದ್ದಾಗ ಮಾತ್ರ ಸಾವಯವ ಕೃಷಿ ಮಾಡಬಹುದು. ಬೇರೆ ಜರ್ಸಿ ದನಗಳದ್ದು ಮಾಡಬಹುದು, ಆದ್ರೆ ದೇಶಿ ದನಗಳಿಂದ ಮಾಡಿದಾಗ ಆ ಕೃಷಿ ಒಳ್ಳೆದಾಗ್ತದೆ. ಮತ್ತೆ ಅದರ ಉತ್ಪನ್ನಗಳ ದರವು ಮಾರ್ಕೆಟ್ನಲ್ಲಿ ಹೆಚ್ಚಿದ ಕಾರಣ ಅದರಿಂದ ರೈತನಿಗೆ ಸ್ವಲ್ಪ ಲಾಭ ಬರಬಹುದು ಅಂತೇಳಿ ಆ ನಿಟ್ಟಿನಲ್ಲಿ ಸಾವಯವ ಕೃಷಿ, ದೇಶಿ ಗೋವುಗಳ ಸಂವರ್ಧನೆ ಹಾಗೂ ಎರೆಹುಳ ಕೃಷಿ ಇವುಗಳನ್ನು ಮಾಡಿಕೊಂಡು ತರಕಾರಿ ಎಲ್ಲ ಬೆಳೆಸಿಕೊಂಡು ಮಾಡ್ತಾ ಇದ್ದೇನೆ. ಅದಲ್ಲದೆ ನಾನೊಬ್ಬ ಸಾವಯವ ಕೃಷಿಕನಾಗಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಈ ಸಂಸ್ಥೆಯ ಒಂದು ಸಕ್ರಿಯ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ರೈತ ಬೆಳಿಲಿಕ್ಕೆ ಗೊತ್ತು ಅವನಿಗೆ, ಬಟ್ ಅವನಿಗೆ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮಾರಾಟ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸಾವಯವ ಕೃಷಿ ಮಾಡಿದ್ರು ಅವ ಬೆಳೆದಂತ ವಸ್ತುವನ್ನ ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ಮಾಡಿದ್ರೆ ಮಾತ್ರ, ಅದಕ್ಕೆ ಒಳ್ಳೆಯ ದರ ಬಂದ್ರೆ ಮಾತ್ರ ರೈತ ಸಸ್ಟೈನ್ ಆಗಬಹುದು. ಇಲ್ಲದ್ರೆ ರೈತರು ಎಷ್ಟೋ ಜನ ನಾನೀಗ ನೋಡಿದ್ದೇನೆ, ನಾವು ಬೆಳಿತೇವೆ, ನಮ್ಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಬೆಳೆದ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಎಂದು ಅವ್ರದ್ದು ಕಳಕಳಿ ಇರ್ತದೆ. ನಾವು ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ, ಅವ್ರು ಬೆಳೆದದನ್ನ ಟೊಮೆಟೊವನ್ನ ರೋಡಲ್ಲಿ ಹಾಕಿ ಅದರ ಮೇಲೆ ಟ್ರಕ್ ಚಲಾಯಿಸ್ತಾರೆ, ಹಣ್ಣುಗಳನ್ನು ಬಿಸಾಕ್ತಾರೆ, ಹಾಲನ್ನು ಮಾರ್ಗಕ್ಕೆ ಎಸೆಯುತ್ತಾರೆ. ಯಾಕೆ? ಅವರು ಬೆಳೆದ ವಸ್ತು, ಅವರು ತಯಾರು ಮಾಡಿದ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಆದ ಕಾರಣ ರೈತರು ಹತಾಶರಾಗಿ ಆ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಕಂಡುಕೊಂಡಂತ ವ್ಯವಸ್ಥೆ ಏನಂತ ಹೇಳಿದ್ರೆ, ನಾನು ಬೆಳೀಬೇಕು, ನಾನು ವಸ್ತುಗಳನ್ನು ತಯಾರು ಮಾಡಬೇಕು, ಅದನ್ನ ನಾನೇ ಮಾರಾಟ ಮಾಡಬೇಕು, ಮಧ್ಯವರ್ತಿಗಳಿಲ್ಲದೆ ನಾನು ಡೈರೆಕ್ಟ್ ಆಗಿ ರೈತರಿಂದ ಗ್ರಾಹಕನಿಗೆ ಮಧ್ಯವರ್ತಿಗಳಿಲ್ಲದೆ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಅದನ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಸಾವಯವ ಕೃಷಿಕ ಗ್ರಾಹಕ ಬಳ ಮಂಗಳೂರು ಇದರೊಟ್ಟಿಗೆ ಟೈಅಪ್ ಹಾಕೊಂಡು ನಾನು ಬೆಳೆದಂತ ವಸ್ತುಗಳನ್ನು ಪ್ರತಿ ಆದಿತ್ಯವಾರ ಬೆಳಿಗ್ಗೆ 6:30 9 ಗಂಟೆವರೆಗೆ ಮಂಗಳೂರಿನಲ್ಲಿ ಇರುವಂತಹ ಮಾರ್ಕೆಟ್ಗೆ ಕೊಂಡೋಗಿ ಮಾರಾಟ ಮಾಡ್ತೇನೆ. ನಾನು ಒಳ್ಳೆಯ ದರವನ್ನು ಪಡೆದು ನನ್ನ ಕೃಷಿ ಹಾಗೂ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ. ಸರ್, ಈಗ ಸಾವಯವ ಕೃಷಿ ಗ್ರಾಹಕ ಬಳಗ ಅಂತ ಹೇಳಿದ್ರೆ ಮಂಗಳೂರಲ್ಲಿ, ಇದರಲ್ಲಿ ನೀವು ಎಂತೆಲ್ಲ ಮಾರ್ತೀರಿ? ನಾನು ಬೆಳೆಯುವಂತಹ ವಸ್ತುಗಳು ಹೇಳಿದ್ರೆ, ನನ್ನ ತೋಟದಲ್ಲಿ ಬೆಳೆಯುವಂತದ್ದು ಒಂದು ಬಾಳೆ, ಆಮೇಲೆ ಕೆಸು. ನೋಡಿ, ಕೆಸುವಿನ ಎಲೆ ಅಂತ ಹೇಳಿದ್ರೆ ಎಲ್ಲರೂ ಕಳೆ ಅಂತ ಹೇಳಿ ಬಿಸಾಕ್ತಾರೆ. ತೋಟದಲ್ಲಿ ಒಂದು ಕಳೆ ಇರಬಾರ್ದಲ್ಲ, ಅದನ್ನು ತೆಗೆದು ಬಿಸಾಕ್ತಾರೆ. ಬಟ್ ನಾನು ನನ್ನ ತೋಟದಲ್ಲಿ ಕೆಸುವನ್ನು ಬೆಳೆಸ್ತೇನೆ. ನನಗೆ ವಾರದಲ್ಲಿ ನನ್ನ ತೋಟದಲ್ಲಿರುವ ಕೆಸುವನ್ನು ಕೊಯ್ದು ನನಗೆ 500ರಿಂದ 1,000 ರೂಪಾಯಿಷ್ಟು ಕೆಸುವಿನ ಎಲೆ ಸಿಗ್ತದೆ. ನೀವು ಅದರಿಂದ ಲೆಕ್ಕ ಹಾಕಿ ವರ್ಷದಲ್ಲಿ ಒಬ್ಬನಿಗೆ ಎಷ್ಟು ಇನ್ಕಮ್ ಬರಬಹುದು ಓನ್ಲಿ ಕೆಸುವಿನಿಂದ. ಅದಲ್ಲದೆ ನಾನು ಬೆಳೆಯುವಂತ ಬಾಳೆಕಾಯಿ ನಾನು ಬೆಳೀತಾ ಬಾಳೆಕಾಯಲ್ಲಿ ಒಂದು ಗೊನೆ ಒಂದು 10 ಕೆಜಿ ಇರಬಹುದು ಅಂತ ನೀವು ತಿಳ್ಕೊಳ್ಳಿ. ಆ 10 ಕೆಜಿಯ ಬಾಳೆಗೊನೆ ಅದರ ಇಲ್ಲಿನ ಲೋಕಲ್ ಮಾರ್ಕೆಟ್ಗೂ ನಾವು ಮಂಗಳೂರು ಮಾರ್ಕೆಟ್ಗೂ ಡಿಫರೆನ್ಸ್ ನೋಡಿದಾಗ ಅದು ಗಜಾಂತರ ವ್ಯತ್ಯಾಸ ಇದೆ. 1 ಕೆಜಿ ಬಾಳೆಹಣ್ಣಿಗೆ ಮಂಗಳೂರಿನಲ್ಲಿ ಈಗ 100 ರೂಪಾಯಿ ಬೆಲೆ ಇದೆ. ಅದನ್ನೇ ನಾನು 10 ಕೆಜಿಯ ಬಾಳೆಕಾಯಿಯನ್ನು ಮಾಡಿದಾಗ ಒಂದು ಬಾಳೆಗೊನೆಯಿಂದ 1,000 ರೂಪಾಯಿ ರೈತನಿಗೆ ಸಿಗ್ತದೆ. ಅದಲ್ಲದೆ ಆ ಬಾಳೆಯ ಸ್ಟೆಮ್ ಇದೆ, ಬಾಳೆ ದಂಡು ಹೇಳ್ತಾರೆ, ಅದು ಅಟ್ಲೀಸ್ಟ್ ಒಂದು 10 ಫೀಟ್ ಇದ್ದು ಬಾಳೆ ದಂಡು ಸಿಗ್ತದೆ. 1 ಫೀಟಿಗೆ 10 ರೂಪಾಯಿ. ಅಂದ್ರೆ ಅದರಿಂದ 100 ರೂಪಾಯಿ ದಂಡಿನಿಂದ ಅವನು ಲಾಭ ಪಡೀತಾನೆ. ಆ ಬಾಳೆಯ ಆ ಹೂವಿಗೆ 15ರಿಂದ 20 ರೂಪಾಯಿಗೆ ಮಾರಾಟ ಆಗ್ತದೆ. ನೀವೇ ಒಬ್ರೆ ಕೇಳುವವರು ಲೆಕ್ಕ ಹಾಕಿ, ಒಂದು ಬಾಳೆಯ ಗಿಡದಿಂದ 1,000 ರೂಪಾಯಿಯ ಬಾಳೆಯ ಹಣ್ಣು, 100 ರೂಪಾಯಿಯ ಬಾಳೆ ದಂಡು, 20 ರೂಪಾಯಿಯ ಬಾಳೆಯ ಹೂ, 1,120 ರೂಪಾಯಿ ಒಂದು ಬಾಳೆ ಗಿಡದಿಂದ ಅವನು ಇನ್ಕಮ್ ಮಾಡ್ತಾನೆ. ಈ ಬರುವಂತ ಈ ಲಾಭ ಇಷ್ಟರವರೆಗೆ ಯಾರೋ ಮಧ್ಯವರ್ತಿಗಳು ಪಡಿತಾ ಇದ್ರು. ಬಟ್ ಈಗ ರೈತ ನಾನೀಗ ಮಾಡಿದಾಗ ನಾನು ಫುಲ್ ಲಾಭ ಪಡಿತಾ ಇದ್ದೇನೆ. ನನ್ನ ಕೃಷಿಯನ್ನು ಇನ್ನೂ ಉನ್ನತ ಕೊಂಡು ಹೋಗ್ತಾ ಇದ್ದೇನೆ. ಅದಲ್ಲದೆ ನನ್ನ ತೋಟದಲ್ಲಿರುವಂತಹ ವಿಟಮಿನ್ ಸೊಪ್ಪು, ತಿಮಾರೆ ಸೊಪ್ಪು, ಆಮೇಲೆ ಕಳೆ ಗಿಡಗಳಾದಂತಹ ಈ ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ, ನಾಚಿಗೆ ಮುಳ್ಳು ಹೇಳ್ತಾರೆ, ಅದನ್ನು ಸಹ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ. ಕೆಲವರು ಹೇಳ್ತಾರೆ, ನಮ್ಗೆ ಮದ್ದಿಗೆ ನಾಚಿಗೆ ಗಿಡದ ಮುಳ್ಳು ಸ್ವಲ್ಪ ತಗೊಂಡ್ಬನ್ನಿ ಅಂತ, ಅದು ಸಹ ತಗೊಂಡು ಹೋಗ್ತೇವೆ. ಮತ್ತೆ ಇನ್ನೊಂದು ನಾವು ಇದು ಹೇಳ್ತೇವೆ,
ಕಿರಾತ ಕಡ್ಡಿ ಅಂತ. ಜ್ವರ ಎಲ್ಲ ತುಂಬಾ, ಈಗ ಡೆಂಗು ಜ್ವರ ಬರ್ತದೆ, ವೆದರ್ ವೇರಿಯೇಷನ್ ಆದಾಗ ಜ್ವರ ಸಮಾಜದಲ್ಲಿ ತುಂಬಿದಾಗ ಆಗ ಈ ಕಿರಾತ ಕಡ್ಡಿಯನ್ನು ತಕೊಂಡು ಹೋಗ್ತಾರೆ. ನಾನು ಅದನ್ನು ಕಟ್ಟು ಮಾಡಿ ಕೊಂಡೋಗಿ ಮಾರಾಟ ಮಾಡ್ತೇನೆ. ಅದನ್ನ ಜನಗಳು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ಅದಲ್ಲದೆ ನಮ್ಮ ಗುಡ್ಡಗಳಲ್ಲಿ ಸಿಗುವಂತ ಕೊಡಿ, ಅಂದ್ರೆ ಬೇರೆ ಬೇರೆ ವೆರೈಟೀಸ್ ಕೊಡಿಗಳಿರ್ತವೆ. ಆ ಕೊಡಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೊಂದು ಒಳ್ಳೆ ಬೆಲೆ ಇದೆ. ನಾವೇ ಅದನ್ನ ಬೆಲೆ ನಿರ್ಧಾರ ಮಾಡ್ತೇವೆ, ನಮ್ಮ ಮಾರ್ಕೆಟ್ ಅದನ್ನ ನಿರ್ಧಾರ ಮಾಡಿರ್ತದೆ, ಅದಕ್ಕೂ ಬೆಲೆ ಇರ್ತದೆ. ನಮ್ಮ ಮನೆಯಲ್ಲಿ ಹೊಸತು ಮಗು ಬಂದಿದೆ, ಬಾಣಂತಿಗೆ ಈಗ ಕೆಲವು ಮದ್ದುಗಳು ಬೇಕು, ಅದಕ್ಕೆ ಆಗ ನಾವು ಇಂತಿಂತ ಗಿಡ ಹೇಳಿದ್ರೆ ಅದನ್ನು ತಂದುಕೊಂಡೇ ಕೊಡ್ತೇವೆ. ಸೀಗೆ ಸೊಪ್ಪು ಕೊಡಿ ಚಿಗುರು ಬೇಕು, ಅದನ್ನು ತಂದುಕೊಂಡೋಗಿ ಕೊಡ್ತೇವೆ. ಅದಲ್ಲದೆ ಇದು ಸಣ್ಣ ವಹಿವಾಟಾಯ್ತು. ಅದೇ ನಾವು ಮೇನ್ ಆಗಿ ಈಗ ದೇಶಿ ದನಗಳನ್ನು ಸಾಕ್ತಾ ಇದ್ದೇವೆ. ದೇಶಿ ದನದಿಂದ ಬರುವಂತಹ ಹಾಲನ್ನ ಡೈರೆಕ್ಟ್ ಆಗಿ ಮಾರ್ತಾ ಇಲ್ಲ. ಹಾಲಿನ ಸ್ವಲ್ಪ ಪ್ರಮಾಣದ ಹಾಲು, ಆಮೇಲೆ ವಾರದ 4-5 ದಿವಸದ ಹಾಲನ್ನ ಮೊಸರು ಮಾಡಿ ಅದನ್ನು ಕಡ್ದು, ಮೊದಲಿನ ಜಮಾನದಲ್ಲಿ ಹೇಗೆ ಹಾಲನ್ನು ಬೆಣ್ಣೆ ತುಪ್ಪ ತೆಗಿತಾ ಇದ್ರು, ಅದೇ ಬಿಲೋನಾ ಸಿಸ್ಟಮ್ ಅಲ್ಲಿ ಅದನ್ನು ಮೊಸರು ಮಾಡಿ ಅದು ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡ್ತೇವೆ. ತುಪ್ಪ ಕೊಡ್ತೇವೆ, ಆಮೇಲೆ ಮೊಸರು ಕೊಡ್ತೇವೆ, ಕೆಲವರಿಗೆ ಬೆಣ್ಣೆ ಬೇಕಿದವರಿಗೆ ಬೆಣ್ಣೆ ಕೊಡ್ತೇವೆ. ಈಗೆಲ್ಲ ಅದಕ್ಕೆ ಒಳ್ಳೆ ಉತ್ತಮ ಬೆಲೆ ಇದೆ. ಆದಾಗ ರೈತನಿಗೆ ಇನ್ನೂ ತುಂಬಾ ಉಪಕಾರ ಆಯ್ತು. ಅದು ಇದೆಲ್ಲದಲ್ಲದೆ ದನವನ್ನು ಸಾಕುವ ನನ್ನ ಉದ್ದೇಶ ಗೋಮೂತ್ರ ಮತ್ತು ಗೋಮಯ. ಈ ಹಾಲು ಮೊಸರು ಬೆಣ್ಣೆ ತುಪ್ಪಲ್ಲಿ ಇದು ಬೋನಸ್, ನನಗೆ ಸಿಕ್ಕಿದೆ, ಇದು ಲಾಭ ಅಷ್ಟೇ. ನನಗೆ ಲಾಭ ಆಗುವಂತದ್ದು, ನನ್ನ ಕೃಷಿಗೆ ಪೂರಕವಾಗಿರುವಂತದ್ದು ಸಗಣಿ ಮತ್ತೆ ಗೋಮೂತ್ರ. ಈ ಸಗಣಿಯನ್ನ ಏನ್ ಮಾಡ್ತೇವೆ, ಅದನ್ನು ವರ್ಮಿ ಕಂಪೋಸ್ಟ್ ಮಾಡ್ತೇವೆ, ಎರೆಗೊಬ್ಬರ ಮಾಡ್ತೇವೆ, ಸಗಣಿ ಪುಡಿ ಮಾಡ್ತೇವೆ. ಅದಕ್ಕೂ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇದೆ. ನಾವು ಎಲ್ಲರೂ ದುಡ್ಡು ಅಂತ ಕೇಳಿದ್ರೆ, ಗೋ ಸಾಕಿದ್ರೆ ದುಡ್ಡು ಸಿಗ್ತದೆ, ಹಾಲಿಂದ ಮಾಡಿದ ದುಡ್ಡು ಸಿಗ್ತದೆ ಅಂತ ಹೇಳಿ. ನಾನು ಹೇಳ್ತೇನೆ, ಸಗಣಿಯಲ್ಲಿ ದುಡ್ಡಿದೆ, ಹೆಚ್ಚಿನ ದುಡ್ಡು ಸಗಣಿಯಲ್ಲಿದೆ. ಅದನ್ನ ನಾವು ತಿಳ್ಕೊಂಡ ಹಾಗೆ. ಯಾಕಂದ್ರೆ 5 ರೂಪಾಯಿ ಒಂದಿಗೆ, ನನ್ನ ಅಂದಾಜಲ್ಲಿ ಹಸಿ ಸಗಣಿಯ 1 kg ಸಗಣಿಯ ಬೆಲೆ 5 ರೂಪಾಯಿ ಇದೆ ಅಂದಾಜು ಮಾರ್ಕೆಟ್. ಅದನ್ನೇ ನೀವು 3 ತಿಂಗಳ ಸ್ವಲ್ಪ ಗ್ಯಾಪ್ ತಗೊಂಡು ಅದನ್ನು ಎರೆಗೊಬ್ಬರ ಅಂದ್ರೆ ವರ್ಮಿ ಕಂಪೋಸ್ಟ್ ಆಗಿ ಪರಿವರ್ತನೆ ಮಾಡಿದಾಗ ಅದೇ ಆ 1 kg ಸಗಣಿ 40 ರೂಪಾಯಿಂದ 50 ರೂಪಾಯಿಗೆ ಮಾರಾಟ ಆಗ್ತದೆ. ಅದರ ಮೌಲ್ಯವರ್ಧನೆ ಆಗ್ತದೆ. ಅದರಲ್ಲಿ ವಾಸನೆ ಇಲ್ಲ, ಪರಿಮಳ ಇಲ್ಲ, ಅಷ್ಟು ಶುದ್ಧವಾಗಿರ್ತದೆ, ಅಷ್ಟು ಕ್ಲಿಯರ್ ಆದಂತ ಗೊಬ್ಬರ. ಅದಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಒಂದು ಎರೆಹುಳ ಗೊಬ್ಬರದಲ್ಲಿ 18 ತರದ ಪೋಷಕಾಂಶ ಇರ್ತದೆ. ಬೇರೆ ಎಲ್ಲ ಗೊಬ್ಬರಗಳಲ್ಲಿ ಅಷ್ಟು ಪೋಷಕಾಂಶ ಇರುವುದಿಲ್ಲ. ಅದರಲ್ಲಿ ಇಲ್ಲದಂತ ಪೋಷಕಾಂಶಗಳನ್ನ ನಾವು ಅದಕ್ಕೆ ಮಾರ್ಕೆಟ್ ಇಂದ ಬೇವಿನ ಹಿಂಡಿ, ಹರಳಿಂಡಿ, ಬೋನ್ ಮೀಲು, ಆಮೇಲೆ ಬೂದಿ, ಟ್ರೈಕೋಡರ್ಮ ಇವುಗಳನ್ನು ಮಿಕ್ಸ್ ಮಾಡಿ ಆ ಗೊಬ್ಬರವನ್ನು ಇನ್ನೂ ಅಪ್ಗ್ರೇಡ್ ಮಾಡಿ 40 ರಿಂದ 50 ರೂಪಾಯಿ ರೇಟಿಗೆ 1 kg ಎರೆಗೊಬ್ಬರವನ್ನು ಮಾರಾಟ ಮಾಡ್ತೇವೆ. ಇದು ರೈತನಿಗೆ ಲಾಭ ಅಲ್ವಾ? ಒಂದು ದನ ದಿವಸಕ್ಕೆ 10 ರಿಂದ 15 kg ಸಗಣಿ ಆಗ್ತದೆ. 15 kg ನೀವು 15 kg ಗೊಬ್ಬರ 10 kg ಗೊಬ್ಬರ ಬರ್ತದಲ್ಲ, ಆಗ 50 ರೂಪಾಯಿ ಹೇಗಿದೆ, 10 kg 500 ರೂಪಾಯಿ ಒಂದು ದನದ ಸಗಣಿಯಿಂದ ಬಂತು. ಮತ್ತಿನ್ನು ಹಾಲು ಮೊಸರು ಬೆಣ್ಣೆ ತುಪ್ಪದ ಎಕ್ಸ್ಟ್ರಾ, ಅದು ನೀವು ತಿಳ್ಕೊಂಡ ಹಾಗೆ. ಇದು ಎಲ್ಲ ಬರಬೇಕಾದ್ರೆ ರೈತನ ಮೆಹನತ್ ಬೇಕು, ಡೆಡಿಕೇಶನ್ ಬೇಕು, ಪ್ರೀತಿಯಿಂದ ಕೆಲಸ ಮಾಡುವ. ಅವ ಪ್ರೀತಿಯಿಂದ ಮಾಡಿದ ಮಾತ್ರ ದನ ಸರಿಯಾಗಿ ಹಾಲು ಕೊಟ್ಟಿದ್ದು. ಇಲ್ಲದೆ ದನ ತುಳಿತದೆ, ದನದ ಅದು ಹಾಲು ಕೊಡುವುದಿಲ್ಲ, ಅದಕ್ಕೆ ಇಷ್ಟ ಆಗದಿದ್ರೆ ಅದು ಅದರ ಮೂಡಿಲ್ಲದ್ರೆ ಅದು ಸಹ ಹಾಲು ಕೊಡುವುದಿಲ್ಲ. ಈಗೆಲ್ಲ ಈ ವ್ಯವಸ್ಥೆಗಳಿದ್ದ ಕಾರಣ ನೀವು ಯಾವುದೇ ಕೆಲಸವನ್ನ, ನನ್ನ ಅನುಭವ ಹೇಳುದು, ಕೆಲಸವನ್ನು ಪ್ರೀತಿಯಿಂದ ಮಾಡಿ, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಕಷ್ಟಪಟ್ಟು ಮಾಡಿದ್ರೆ ಸಕ್ಸಸ್ ಬಹಳ ಕಡಿಮೆ, ಇಷ್ಟಪಟ್ಟು ಮಾಡಿದ್ರೆ ಸಕ್ಸಸ್ ಸಿಗ್ತದೆ. ಯಾಕಂದ್ರೆ ನೀವು ಆಸೆ ಇಟ್ಟು ಮಾಡುದಲ್ಲ, ನಿಮ್ಗೆ ಅದರಲ್ಲಿ ಪ್ರೀತಿ ಉಂಟು ಅಷ್ಟೇ. ದುಡ್ಡು ಸಿಗ್ತದೆ, ದೊಡ್ಡ ಜನ ಆಗ್ತೇನೆ, ಅದು ಮತ್ತಿನ ವಿಷಯ. ಬಟ್ ಇಷ್ಟಪಟ್ಟು ಮಾಡಿದಾಗ ಆ ಕೆಲಸದಲ್ಲಿ ಸಕ್ಸಸ್ ಖಂಡಿತ ಇದೆ. ನಾನು ಇಷ್ಟಪಟ್ಟು ಮಾಡಿದ್ದೇನೆ, ನಾನೇ ಸಕ್ಸಸ್ ಕಂಡಿದ್ದೇನೆ, ನೀವು ಕಂಡಿರಿ. ರೈತರು ಇನ್ನೂ ಬೆಳೆದವರು ನನ್ನನ್ನು ಕೇಳಿ ಇದರಿಂದ ಇನ್ಸ್ಪೈರ್ ಆಗಿ ಮಾಡಿದ್ರೆ ನನಗೆ ಅದುವೇ ಒಂದು ದೊಡ್ಡ ಸಂಭಾವನೆ. ಸರ್, ಈಗ ದೇಸಿ ದನಗಳ ಬಗ್ಗೆ ಹೇಳಿದ್ರಿ, ಇದರ ಬಗ್ಗೆ ಒಲ ಹುಟ್ಲಿಕ್ಕೆ ಕಾರಣ ಏನು ಸರ್? ಮೊದಲು ನಾನು 2014ರಿಂದ ಗೋವುಗಳನ್ನು ಸಾಕ್ತಾ ಇದ್ದೆ. ನಾನು ರಿಟೈರ್ಡ್ ಆಗಿ ಬಂದು 2 ವರ್ಷದ ನಂತರ ಗೋವುಗಳನ್ನು ಸಾಕ. ನನಗೆ ಬಾಲ್ಯದಿಂದಲೇ ಗೋವುಗಳಂದ್ರೆ ಆಸಕ್ತಿ, ಪ್ರಾಣಿಗಳಂದ್ರೆ ಅದೇ ಗೋವುಗಳಲ್ಲಿ ಹೆಚ್ಚು ಒಲವು. ಅದೇ ಫಸ್ಟ್ಗೆ ನಾನು ಹಾಲಿನ ಉತ್ಪನ್ನಕ್ಕಾಗಿ ಜರ್ಸಿ, HF ಈ ದನಗಳನ್ನು ಸಾಕ್ತಾ ಇದ್ದೆ. ಸಾಕ್ತಾ ಅದರಲ್ಲಿ ಹಾಲು ತುಂಬಾ ಬರ್ತಾ ಇತ್ತು. ಅದೇ ತರ ವಾರಕ್ಕೆ ಇಲ್ಲದ್ರೆ 15 ದಿವಸಕ್ಕೊಮ್ಮೆ ಡಾಕ್ಟರ್ ಬರ್ತಾ ಇರ್ಬೇಕು ಮನೆಗೆ. ಡಾಕ್ಟರ್ ಇಲ್ಲದೆ ಇದ್ರೆ ದನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವು ಎಷ್ಟು ಹಾಲು ಕೊಡ್ತಾವ ಅಷ್ಟೇ ರಿಸ್ಕ್ ಇದೆ. ಅವಕ್ಕೊಂದು ಜ್ವರ ಬಂದ್ರೆ ಮತ್ತೆ ಮಲ್ಕೊಂಡ ದನ ಏಳುವುದಿಲ್ಲ. ಏಳಿಸ್ಬೇಕಾದ್ರೆ 10-20 ಜನ ಆ ಮನೆಯವರು ಈ ಮನೆಯವರಲ್ಲಿ ತಂದು ಹಾಕ್ಬೇಕು, ಅವ್ರಲ್ಲಿ ಹೆಲ್ಪ್ ತಗೋಬೇಕು. ಆದ್ರೂ ಗ್ಯಾರಂಟಿ ಇಲ್ಲ ದನ ಹೇಳ್ತದೆ ಹೇಳಿ. ಹಾಗೆ ಎಷ್ಟೋ ಆಗಿ ದನಗಳು ಸತ್ತು ಹೋಗಿದ್ದಾವೆ. ಅದೆಲ್ಲ ನೋಡುವಾಗ ನನಗೆ ಕಂಡಿತು, ಇಷ್ಟಿಷ್ಟು ಹಾಲು ತಗೊಂಡು ಇಷ್ಟು ಟೆನ್ಷನ್ ಯಾಕೆ? ಈ ಕಿರಿಕಿರಿ, ಆ ದನ ಹುಷಾರಿಲ್ಲದಾಗ ನಮ್ಗೆ ಇಡೀ ಮನೆ ವ್ಯಾಕುಲದಿಂದ ಕೂತಿರ್ತದೆ. ಅಂತಲ್ಲಿ ದೇಶದನ್ನ ಯಾಕೆ ಸಾಕಬಾರದು? ಮತ್ತೆ ನಾನು ಈ ಸಾವಯವಕ್ಕೆ 2017ರಿಂದ ಸಾವಯವ ಕೃಷಿ ಮಾಡುದು ಅಂತ ಹೇಳಿ ನಮ್ಗೆ
ನಮ್ಮ ಕರ್ನಾಟಕ ತೋಟಗಾರಿಕಾ ಇಲಾಖೆಯವರಿಂದ ಒಂದು ಆಫರ್ ಬಂದಿತ್ತು, ಸಾವಯವ ಕೃಷಿ ಮಾಡಿ ನಿಮ್ಗೆ ನೀವೆಲ್ಲರೂ ಮಾಡಿದಾಗ ಎಷ್ಟೋ ಎಕರೆ ಅವರಿಗೆ ಆಗ್ಬೇಕಿದೆ, 5,000 ಎಕರೆ. ಅದರಲ್ಲಿ ಸಾವಯವ ಪರಿವರ್ತನೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. 2017ರಿಂದ ನಾವು ಸಾವಯವ ಮಾಡೋದು ಹೇಳಿ ಮಾಡಿದ್ವಿ. ಅದರಲ್ಲಿ ಆಗ ನಾವು ಒಂದು ಸಂಘಟನೆ ಮಾಡಿದ್ವಿ, ನಮ್ಮ ಮಣ್ಣು ಸಾವಯವ ಪರಿವಾರ ಅಂತ ಹೇಳಿ ನಮ್ಮ ಊರಿನಲ್ಲಿ 47 ರೈತರನ್ನ ಸೇರಿಸಿಕೊಂಡು ಒಂದು ಸಂಘಟನೆ ಮಾಡಿದ್ವಿ. ಅದರಲ್ಲಿ ಮಣ್ಣಿನ ಪರಿವರ್ತನೆಗಾಗಿ ತುಂಬಾ ಸರ್ಕಾರ ನಮಗೆ ಹೆಲ್ಪ್ ಮಾಡಿದೆ. ಒಂದು ವರ್ಷಕ್ಕೆ 1 ಎಕರೆಗೆ 5,000 ರೂಪಾಯಿ ಸರ್ಕಾರದ ಅನುದಾನ ಸಿಗ್ತಾ ಇತ್ತು. ಅದಲ್ಲದೆ ಗೊಬ್ಬರಗಳಿಗೆಲ್ಲ ಸ್ವಲ್ಪ ನಮಗೆ ಸಹಕಾರ ಆಗ್ತಿತ್ತು. ಹಾಗೆ ಅದನ್ನು ಮಾಡಿ 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 ನಮ್ಗೆ ಸಾವಯವದಲ್ಲಿ ನಮ್ಗೆ ಹೋಗಿ ಹೋಯ್ತು. ಸಾವಯವ ಹೋಗ್ಬೇಕಾದ್ರೆ ದನಗಳು ಬೇಕೇ ಬೇಕು. ದನದಲ್ಲಿಯೂ ದೇಶಿ ದನ ಆದ್ರೆ ಬಹಳ ಉತ್ತಮ ಅಂತ ಹೇಳಿದ್ರು. ಆಗ ನಾನು ಜರ್ಸಿಗಳನ್ನು ಮೆಲ್ಲ ಮೆಲ್ಲ ಕಡಿಮೆ ಮಾಡಿದೆ. ಮತ್ತೆ ಇನ್ನೊಂದು, ಸಾವಯವ ಕೃಷಿಕ ಗ್ರಾಹಕ ಬಳಗ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ, ನಾನು ಬೆಳೆದ ನಾನೇ ಮಾರ್ಬೇಕಾದ್ರೆ ನಂಗೆ ಮಂಗಳೂರು ಮಾರ್ಕೆಟ್ಗೆ ಹೋಗ್ಬೇಕು. ಮಂಗಳೂರು ಮಾರ್ಕೆಟ್ ಅಲ್ಲಿ ಒಂದು ಮಾರ್ಕೆಟ್ ಇದೆ ಸಾವಯವ ಗ್ರಾಹಕ ಬಳಗ. ಅದಕ್ಕೆ ಹೋಗ್ಬೇಕಾದ್ರೆ ನನ್ನ ಹತ್ರ ದೇಶಿ ದನದ ಹಾಲು ಮಾತ್ರ ಅಲ್ಲಿ ತಗೊಳ್ಳು. ಅದಕ್ಕೆ ಆ ಮಾರ್ಕೆಟ್ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿ ಜರ್ಸಿ ದನಗಳನ್ನು ಕಡಿಮೆ ಮಾಡ್ತಾ ಬಂದೆ. ಕಡಿಮೆ ಮಾಡಿ 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 ಈಗ ಎಲ್ಲ ದನ ನಂದು ದೇಶಿ ದನಗಳಾಗಿದೆ. ನನ್ನ ದನಗಳೆಲ್ಲ ಊರಿನ ದನಗಳಾಗಿದೆ. ಯಾವ ದನಕ್ಕೆ ಹಂಪಿದೆ ಆ ದನಗಳನ್ನು ನಾವು ಸಾಕಿದ ಕಾರಣ ಅಲ್ಲಿ ಆ ಹಾಲನ್ನು ನಾವು ಕೊಂಡೋಗ್ಲಿಕ್ಕೆ ಅಲ್ಲಿ ಮಾರಾಟ ಮಾಡೋದು ನಂಗೆ ಅಲೋ ಮಾಡ್ತಾರೆ ಅಲ್ಲಿ. ಹಾಗೆ ಈಗ ನಾವು ಜರ್ಸಿ ದನದಿಂದ ಊರಿನ ದನಗಳಿಗೆ ಕನ್ವರ್ಟ್ ಆಗಿದೆ. ಈ ಊರಿನ ದನ ಸಾಕಿದ್ರಲ್ಲಿ ಸಹ ಅದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ. ಯಾಕೆ, ಈಗ ಊರಾಗ್ಲಿ ಜರ್ಸಿ ದನಗಳಾಗ್ಲಿ ಈ ಗರ್ಭ ನಿಲ್ಲುವುದಿಲ್ಲ. ಎಲ್ಲ ಈಗಿನ ಅಡಲ್ಟ್ರೇಷನ್ ಹೇಳ್ತಾರೆ, ಹಿಂಡಿ ನಾವು ದನಕ್ಕೆ ಹಾಕುವಂತ ಆಹಾರದಲ್ಲಿಯೇ ಕೆಮಿಕಲ್ ನ ಮಿಶ್ರಣ ಆದ ಕಾರಣ ಹಾಗೆ ಆಗ್ಬಹುದು. ಹವಾಮಾನದಿಂದ ಒಟ್ಟಿನಲ್ಲಿ ಗರ್ಭ ನಿಲ್ತಾರೆ, ಸಮಸ್ಯೆ ಉಂಟು ಎಲ್ಲ ರೈತರಿಗೆ. ಅದಕ್ಕಾಗಿ ನನಗೆ ಒಂದು ಹೋರಿ ಸಾಕ್ಬೇಕು ಅಂತ ಆಯ್ತು. ಹಾಗೆ ಹೋರಿಯ ಹೇಳಿದ್ರೆ, ಮೊದಲು ನಾನು ದನಗಳು ಸಾಕ್ತಿದ್ದಾಗ ಹೋರಿ ಗಂಡು ಕರು ಹುಟ್ಟಿದ ತಲೆನೋವು. ಹೌದು, ಏನ್ ಮಾಡ್ತೀವಿ ಎಲ್ಲಾ ಹೈನುಗಾರರಿಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಅವನಿಗೆ ಹೆಣ್ಣು ಕರು ಹುಟ್ಟಿದ್ರೆ ಅದನ್ನ ದನ ಮಾಡಿ ಅವನು ಡೆವಲಪ್ ಮಾಡಬಹುದು. ಅರೆ ಗಂಡು ಕರು ಹುಟ್ಟಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸುರುಸುರಿಗೆ ಯಾರೋ ಸಾಕ್ತಾರೆ ಅಂತ ಸಣ್ಣ ಕರುಗಳನ್ನು ಕೊಡ್ತಾ ಇದ್ದೆ. ಒಂದ್ಸಲ ಎಂತ ಆಯ್ತು, ನಮ್ಮ ದನ ಹಟ್ಟಿಯಲ್ಲಿ ಒಂದು ಗಂಡು ಕರು ಹುಟ್ಟಿತ್ತು. ಅದನ್ನು ನಾನು ಕೊಂಡಾಟ ಮಾಡಿ ಸಾಕಿದೆ. ನನಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಅವ್ನು ತುಂಬಾ ಪ್ರೀತಿ. ಅವನ ಹೆಸರು ಭೀಮಸೇನ ಅಂತೇಳಿ. ಹಾಗೆ ಮತ್ತು ಒಂದು ಸಮಯ ಹಾಗೆ ಬಂತು, ನನ್ನ ಹತ್ರ ಹುಲ್ಲು ಕಡಿಮೆ ಆಯ್ತು, ಲೇಬರ್ ಸಿಗ್ತಾ ಇಲ್ಲ, ದನಗಳನ್ನೇ ಸಾಕುದು ಕಷ್ಟ, ಇನ್ನು ಇವನನ್ನು ಯಾಕೆ ಇಟ್ಕೊಳ್ಳೋದು, ಏನು ಕೊಟ್ಬಿಡು. ಯಾರು ಹೇಳಿದ್ರೆ ನನಗೆ ಸಗಣಿಗೆ ಒಂದು ಹೋರಿ ಬೇಕು, ನೀವು ಕೊಡಿ ಅಂತೆ. ಅದು ನಾನು ಕೊಟ್ಬಿಟ್ಟೆ. ಕೊಟ್ಟು ಅವ್ರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ತಕೊಂಡು ಹೋದ್ರು. ಒಂದು ವಾರದ ನಂತರ ಅವನ ಅಲ್ಲಿಂದ ಫೋನ್ ಬಂತು, ಅಣ್ಣ ಇದು ನಿಮ್ಮ ತಂದಂತ ಹೋರಿ ಏನ್ ತಿಂತ ಇಲ್ಲ. ಹೌದಾ, ಯಾಕೆ, ನೀವು ಒಳ್ಳೆ ಹಿಂಡಿ ಎಲ್ಲ ತಂದು ಹಾಕಿ, ನೆಲಕಡಲೆ ಹಿಂಡಿ ಎಳ್ಳಿಂಡಿ ಎಲ್ಲ ಹಾಕಿ ದನ ಹಾಕ್ತಾ ಇದ್ದ, ಅದಕ್ಕೆ ಅವ್ರಿಗೆ ಅದು ಸಿಗುದಿಲ್ಲ ಕಾಣ್ತದೆ. ಅದಕ್ಕೆ ಅವಳು, ಅಲ್ಲ ನಾನು ಮಾರ್ಕೆಟ್ ಸಿಗುವಂತ ಎಲ್ಲ ಒಳ್ಳೆ ಹಿಂಡಿ ಹಾಕಿ ಆಯ್ತು, ಇದು ನೀರು ಸಹ ಕುಡಿಯುದಿಲ್ಲ, ಹಿಂಡಿ ತಿನ್ನುದಿಲ್ಲ, ಹುಲ್ಲು ತಿನ್ನುದಿಲ್ಲ, ನಿಂತುಕೊಂಡಂತ ಹೋರಿ ಮಲಗಲಿಲ್ಲ. 1 ವಾರದಿಂದ ನಿಂತುಕೊಂಡೇ ಉಂಟು, ಕಣ್ಣಲ್ಲಿ ನೀರು ಬರ್ತಾ ಉಂಟು. ಹೌದಾ, ಹಾಗಾದ್ರೆ ಮನೆ ಅದು ಬದುಕಲಿಕ್ಕಿಲ್ಲ, ನೀನ್ ತಗೊಂಡ್ ಬಾ. ಪುನಃ ತಗೊಂಡ್ ಬಂದ. ಹೋಗುವಾಗ ಬಹಳ ಜಗಳ ಮಾಡಿಕೊಂಡು 3 ಹಗ್ಗ ಹಾಕೊಂಡು ಹೋಗಿದ್ದನ್ನ ಬರುವಾಗ ಒಬ್ಬನೇ ಇಟ್ಕೊಂಡು ಬರ್ತಾನೆ. ನಡಿಲಿಕ್ಕೆ ಕೂಡುದಿಲ್ಲ, ಅದಕ್ಕೆ ಕಾಲಿಗೆ ಕಾಲು ತಾಕ್ತಾ ಉಂಟು. ಅಷ್ಟು ವೀಕ್ ಆಯ್ತು. 1 ವಾರದಿಂದ ಉಪವಾಸ ಇತ್ತು. ಅಂಗಳಕ್ಕೆ ಬಂದ ನಿಂತ ಕೂಡಲೇ ಅಂಬಾ ಅಂತ ಹೇಳ್ತು, ಅವನ ಮನೆ ಅಂತೇಳಿ ಅವನಿಗೆ ಗೊತ್ತಾಯ್ತು. ನಾನು ಮೆಲ್ಲ ಹೊರಗೆ ಹೋಗಿ ಹಿಡ್ಕೊಂಡು ಅವನ ಭೀಮಸೇನ ಬಂದ್ಯಾ ಅಂತೇಳಿ ಅವನು ಹಿಡ್ಕೊಂಡು ಒಂದ್ಸಲ ಅಪ್ಪಿಕೊಂಡಾಗ ಅವನ 2 ಕಣ್ಣುಗಳಲ್ಲಿ ನೀರಿನ ಧಾರಾಕಾರವಾಗಿ ಇಳಿದನ್ನು ನೋಡಿ ನನ್ನ ಮನಸ್ಸು ಕರಗಿತು. ಓಹೋ, ಇದು ಹೀಗೆಯೂ ಉಂಟಾ ಅಂತೇಳಿ. ಯಾಕಂದ್ರೆ ಒಂದು ಪ್ರಾಣಿ, ನಾವು ಹೇಳ್ತೇವೆ ಪ್ರಾಣಿಗಳಿಗೆ ಮನಸ್ಸಿಲ್ಲ, ಒಟ್ಟಿನಲ್ಲಿ ಅವು ತಿನ್ನುವುದ ಆಸೆಯಲ್ಲಿ ಇರ್ತದೆ. ಆದ್ರೆ ನಾನು ಸಾಕಿದಂತ ಹೋರಿ ನನ್ನನ್ನು ಕಂಡಾಗ ಅಷ್ಟು ಅಳ್ತಾ ಇತ್ತು, ನೀನ್ ನನ್ನನ್ನು ಯಾಕೆ ಕೊಟ್ಟಿ ಅಂತೆ ನನ್ನ ಹತ್ರ ಕ್ವಶನ್ ಕೇಳಿ. ಅವನ ಕಣ್ಣು ನನ್ಗೆ ಮಾತಾಡಿಸ್ತಾ ಇತ್ತು ಕಣ್ಣಿಂದ, ನಿನ್ನನ್ನು ಯಾಕೆ ಕೊಟ್ಟಿದ್ದ. ನಾನಾಗ ಅವನಿಗೆ ಹೇಳಿದೆ, ಭೀಮಸೇನ ಪರೀಕ್ಷೆಯಲ್ಲಿ ನೀನು ಗೆದ್ದೆ, ನಾನು ಸೋತೋದೆ, ನಿನ್ನನ್ನು ಇವತ್ತಿಂದ ನಾನು ನಿನ್ನನ್ನು ಮಾರಾಟ ಮಾಡೋದಿಲ್ಲ, ನನ್ಗೆ ಕೂಡಿದಷ್ಟು ಸಾಕ್ತೇನೆ, ನಿನ್ನ ಜಾಗಕ್ಕೆ ಬಾ. ಅದೇನೋ ಕರ್ಕೊಂಡು ಹೋಗಿ ಅವನ ಮೈ ಮೇಲೆ 1 ಬಾಲ್ಟಿ ನೀರು ಹಾಕಿ, 1 ಬುಟ್ಟಿಯಲ್ಲಿ ಹಿಂಡಿ, 1 ಬುಟ್ಟಿಯಲ್ಲಿ ಹುಲ್ಲಿಟ್ಟು ಅವನಿಗೆ ಇಟ್ಟ. 5 ನಿಮಿಷದಲ್ಲಿ ಅದು ಎಲ್ಲವನ್ನು ಖಾಲಿ ಮಾಡಿ ಈಗ ನೋಡ್ತಾ ಮೇಲೆ ಅಂತೇಳಿ. ಅಂದ್ರೆ ಖುಷಿ ಆಯ್ತು ಅವನಿಗೆ, ತಾಕತ್ತು ಬಂತು, ಬಹಳ ಖುಷಿ ಆಯ್ತು ನನಗೆ ನೋಡಿದ. ಆ ದಿವಸದಿಂದ ನಾನು ಅದು ಗಂಡ ಹೆಣ್ಣು ಏನಿದೆ ನನ್ನ ಮನೇಲಿ ಹುಟ್ಟಿದ ನನ್ನ ಮನೇಲಿ ಇರಬೇಕು. ಅದ್ರ ನಂತರ ನನ್ಗೆ ಏನೋ ಗಾಡ್ ಗಿಫ್ಟ್ ಹೇಳಬೇಕು. ಅವನನ್ನು ಪುನಃ ತಂದು ಕಟ್ಟಿದ ನಂತರ ನಮ್ಮ ಹಟ್ಟಿಯಲ್ಲಿ ಹೆಣ್ಣುಗರು ಅಲ್ಲದೆ ಗಂಡುಗರು ಹುಟ್ಟುತ್ತಾ ಇಲ್ಲ. ಎಲ್ಲ ದೇಶಿ ದನಗಳೇ, ಮಲೆನಾಡು ಗಿಡ್ಡ ಇದೆ, ಮತ್ತೆ ಗೀರ್ ಇದೆ, ಸಾಯಿವಾಲ್ ಇದೆ, ಇವುಗಳೆಲ್ಲವನ್ನು ಸಾಕ್ತಾ ಇದ್ದೇವೆ. ಹಾಗೆ 1, 2 ಅಂತ ಹೇಳಿ 11 ಜನ ಆಗಿದ್ದಾರೆ. ಅವುಗಳನ್ನ ಸಾಕುವುದೇ ನನ್ನ ಉದ್ದೇಶ. ಅಂದ್ರೆ ನನ್ನ ಎಲ್ಲಿ ಹೋದ್ರು ನನ್ನ ತಲೆ ಇಲ್ಲೇ ಇರ್ತದೆ, ಅವಕ್ಕೆ ಮೇವು ಇವತ್ತು ಎಲ್ಲಿಂದ ಮಾಡ್ಲಿ ಅಂತ ಹೇಳಿ ಅಷ್ಟೇ.
ಆದ್ರೂ ಒಂದು ಖುಷಿ ಅದರಲ್ಲಿ ಇಲ್ಲ. ನನ್ಗೆ ಏನಾದ್ರು ಮನೆಯಲ್ಲಿ ಸಮಸ್ಯೆ ಆಯ್ತು, ಏನೋ ಟೆನ್ಷನ್ ಆಯ್ತು, ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ, ಆ ಭೀಮನ ಹತ್ರ ಕೂತ್ಕೊಂಡ್ರೆ ಅವ ನನ್ನ ಇಡೀ ಮೈಯನ್ನ ನೆಕ್ತಾನೆ, ಆಗ ನನ್ನ ಟೆನ್ಷನ್ ಎಲ್ಲ ಹೋಗ್ಬಿಡ್ತದೆ. ಅಷ್ಟು ಖುಷಿ ಆಗ್ತದೆ. ಅದು ಭೀಮಸೇನ ಇದ್ದಾನೆ, ಖುಷಿ. ಎಲ್ಲ ದನಗಳು ಸಹ ಬಹಳ ಚೆನ್ನಾಗಿವೆ, ಕೈ ತೊಳೆದು ಮುಟ್ಟು ಹಾಗೆ ಚೆನ್ನಾಗಿ ನೀವು ಇಟ್ಕೊಂಡಿದ್ದೀರಿ. ಭೀಮಸೇನಿಗೆ ಅವನನ್ನ ನನಗೆ ಸಾಕ್ಲಿಕ್ಕೆ ಕಷ್ಟ ಅಲ್ಲ. ಈಗ ನಾನು ಎಲ್ರಿಗೂ ಹೇಳ್ತಾ ಇದ್ದೆ, ನೀವು ಹೋರಿ ಅಂತ ಹೇಳಿ ಕೊಡಬೇಡಿ, ಆದ್ರೆ ಹೋರಿ ವೈಲ್ಡ್ ಆಗ್ತದೆ. ಅದು ಯಾವಾಗ ನೀವು ಅದನ್ನ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಿದ್ದಾಗ, ಅವನನ್ನ ದಿವಸ ಅವನನ್ನ ಹಿಡ್ಕೊಳ್ಳಿ, ಅವನಿಗೆ ನೇವರಿಸಿ, ಅವನಿಗೆ ತಿಂಡಿ ಎಲ್ಲ ಹಾಕ್ತಾರೆ, ನೀವೇ ಹೋಗಿ ಕೆಲಸ ಮಾಡ್ತಾರೆ, ನೀವೇ ಮಾಡ್ಬೇಕು. ಆಗ ಅವು ಪಾಪ ಆಗ್ತವೆ. ಇಲ್ಲದಿದ್ರೆ ಹಾಗೆ ಬಿಟ್ರೆ ತುಂಬಾ ಕೋಪ ಬರ್ತದೆ, ಅವು ಹಾಯ್ಲಿಕ್ಕೆ ಹೋಗ್ತದೆ. ಅದನ್ನ ತುಂಬಾ ಚೆನ್ನಾಗಿ ಸಾಕ್ಬಹುದು. ಹೋರಿ ಇದ್ರೆ ಈಗ ನನ್ನ ಹಟ್ಟಿಯಲ್ಲಿ ದನಗಳದ್ದು ಈಗ ಇನ್ಸಾಮಿನೇಷನ್ ನಾನು ಡಾಕ್ಟರ್ ಕರೆದು ಕಡಿಮೆ. ಈಗ ಬೇರೆ ಬ್ಲಡ್ ಲೈನ್ ದನಗಳಿದ್ರೆ ಇವನಿಂದ ನಾನು ಅದು ಜೋಡಿ ಮಾಡಿಸ್ತೇನೆ. ಆಗ ಅದರಿಂದ ದನಗಳು ಕರು ಹುಡ್ತಾವ. ಸರ್, ಈಗ ಹಟ್ಟಿಯಲ್ಲಿ ದೇಸಿ ದನಗಳು ಎಷ್ಟಿದ್ದಾವೆ, ಮತ್ತೆ ಅದರಲ್ಲಿ ಒಂದು ಗೀರು ಸಹ ನಾನು ನೋಡಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದೇ ನಾನು ಹೇಳಿದೆ, ಈಗ ಒಟ್ಟು ನನ್ನ ಇದರಲ್ಲಿ ದನ, ಕರು, ಹೋರಿ ಎಲ್ಲ ಸೇರಿ 11 ಜನ ಇದ್ದಾರೆ. ಅಲ್ಲಿ 4 ಜನ ಹಾಲು ಕೊಡ್ತಾರೆ ದನಗಳು, ಮತ್ತೆ ಕರುಗಳಿದ್ದಾವೆ. ಹಾಗೆ ಗೀರು ದನದ್ದು ಹಾಗೆ. ಗೀರು ದನ ಅಂದ್ರೆ ನಾನು ಬೆಳಿಗ್ಗೆ ಬೇಗ 4:15 ಗಂಟೆಗೆ ಹೇಳ್ತೇನೆ. ನಾನು ನಿವೃತ್ತ ಸೈನಿಕನಾದ ಕಾರಣ ಸೈನಿಕ ವೃತ್ತಿಯಲ್ಲಿ ನಾನು ಬೆಳಿಗ್ಗೆ 4:15 ಗಂಟೆಗೆ ಹೇಳ್ತಾ ಇದ್ದೆ. ಆ ಸಮಯವನ್ನು ನಾನು ಬಿಟ್ರೆ ಇಲ್ಲಿ ಪುರ ನಾನು ಮತ್ತೆ ಬೈಗಳನ್ನು ಹಾಕ್ತೇನೆ, ಮತ್ತೆ ನನ್ನ ಶರೀರ ಹಾಳಾಗ್ತದೆ, ನನ್ನ ಆರೋಗ್ಯ ಹಾಳಾಗ್ತದೆ. ಅದಕ್ಕಾಗಿ ನಾನು ದನ ಕಟ್ಟಿದ ಒಂದು ಉದ್ದೇಶ, ದನ ಸಾಕಿ. ಹಾಗೆ ಬೆಳಿಗ್ಗೆ 5 ಗಂಟೆ 5 ಕಾಲಕ್ಕೆ ಹಟ್ಟಿಗೆ ಹೋಗ್ತೇನೆ, ನನ್ನ ಮಾಮೂಲಿ ಕೆಲಸಗಳನ್ನು ಮುಗಿಸಿ. ಮತ್ತೆ ಒಂದು ಸಿಂಧು ಅಂತ ಒಂದು ಇದೆ, ಒಂದು ಕಡಸದು ಗೀರಿದು, ತುಂಬಾ ಚೆನ್ನಾಗಿದ್ದಾಳೆ. ಅವಳ ಹೆಸರು ಸಿಂಧು ಅಡುಗೆ. ಅವಳ ಹತ್ರ ಹೋಗಿ ನಾನು ಹೇಳ್ಬೇಕು ಮಂತ್ರ, ಕಿವಿಯಲ್ಲಿ ಹೇಳುವವರೆಗೂ ಬಿಡುದಿಲ್ಲ. ದಿವ್ಸ ಅವಳ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ಬೇಕು, ಕಿವಿಯನ್ನು ಹೀಗೆ ಇದು ಮಾಡಿಕೊಂಡು ಕೇಳ್ತಾಳೆ. ಅಷ್ಟು ಪ್ರೀತಿ. ಹಾಗೆ ಈ ದನಗಳ ಹತ್ರ ನೀವು ಎಷ್ಟು ಹತ್ರ ಹೋಗ್ತೀರಾ ಅಷ್ಟು ನಿಮ್ಮ ಹತ್ರ ಹೋಗಿ ಬರ್ತಾರೆ. ಅಷ್ಟು ಪ್ರೀತಿ. ಅವಕ್ಕೆ ಯಾವುದೇ ಸ್ವಾರ್ಥ ಇಲ್ಲ. ಒಂದು ಹೊಟ್ಟೆ ತುಂಬಿಸುದು ಬಿಟ್ರೆ ಬೇರೆ ಯಾವ ಸ್ವಾರ್ಥ ಇಲ್ಲ. ಹಾಲು ಕರೀಲಿಕ್ಕೆ ಹೋದಾಗ ಎಲ್ಲ ಹಾಲು ಕರಿ ಅಂತೇಳಿ ಪೂರ ಕೊಡ್ತಾರೆ. ಆದರೆ ದೇಶಿ ದನಗಳಲ್ಲಿ ಹಾಲನ್ನು ತಾಯಿ ಮಗುವಿಗೆ ಕಟ್ಟಿಕೊಳ್ಳುವಂತ ವ್ಯವಸ್ಥೆ ಇದೆ. ಆದ ಕಾರಣ ನಿಮ್ಗೆ ಇದ್ದ ಹಾಲು ಎಲ್ಲ ಸಿಗುವುದಿಲ್ಲ. ಊರಿನ ದನಗಳನ್ನ ಸಾಕಿದಾಗ ನಿಮ್ಗೆ ಶುದ್ಧವಾದ ಹಾಲು, ಆ ಹಾಲಿನಲ್ಲಿ ಆ ತರದ ಹಾರ್ಮೋನ್ ಸ್ರವಿಕೆ ಆದಾಗ ಮಾತ್ರ ಆ ಹಾಲು ಬರುವುದು. ಮಗುವಿನ ಮೇಲಿನ ಪ್ರೀತಿ, ಆ ಪ್ರೀತಿ ಇದ್ದಾಗ ಆ ಹಾರ್ಮೋನ್ ಸ್ರಾವಣ ಆಗ್ತದೆ. ಆಗ ಹಾಲಿನಲ್ಲಿ ಸಹ ಆ ಹಾರ್ಮೋನ್ ನ ಪ್ರಭಾವ ಇರ್ತದೆ. ಆ ಹಾಲನ್ನು ನಾವು ಕುಡಿದಾಗ ನಮ್ಮ ಶರೀರದಲ್ಲಿ ಅದರ ಪ್ರಭಾವ ಆಗಬಹುದು ಅಂತ ನನ್ನ ಒಂದು ಭಾವನೆ. ಸರ್, ಈಗ ಈ ದೇಸಿ ದನಗಳ ಹಾಲು, ಬೆಣ್ಣೆ ಅದರ ಬಗ್ಗೆ ನೀವು ಹೇಳಿದ್ರಿ. ಸಾವಯವ ಗ್ರಾಹಕ ಬಳಗದ ವೇದಿಕೆಯನ್ನು ಚೆನ್ನಾಗಿ ನೀವು ಉಪಯೋಗಿಸುತ್ತೀರಿ. ಇದಲ್ಲದೆ ನಿಮ್ಮ ಸಾವಯವ ಕೃಷಿಗೆ ಈ ದನಗಳ ಗೊಬ್ಬರ ಆಗಲಿ, ಇದು ಯಾವ ರೀತಿ ಉಪಯೋಗಿಸ್ತಾ ಇದ್ದೀರಿ? ನೀವು ಮನೆ ಬಳಕೆಗೆ ಯಾವ ರೀತಿ ಉಪಯೋಗ ಆಗ್ತಾ ಇವೆ? ನಾನು ಗೋದ ಸಾಕುವಂತ ಉದ್ದೇಶವೇ ನನ್ನ ತೋಟಕ್ಕೆ ಬೇಕಾಗುವ ಗೊಬ್ಬರ ಬೇಕು ಅಂತ ಹೇಳಿ. ಅಂದ್ರೆ ಸಾವಯವ ಕೃಷಿಯಲ್ಲಿ ಒಳಸುರಿ ಅಂದ್ರೆ ಆದಷ್ಟು ನೀವು ಗೊಬ್ಬರವನ್ನು ನೀವೇ ತಯಾರು ಮಾಡಬೇಕು, ಮಾರ್ಕೆಟ್ ಇಂದ ತರಬಾರದು. ಇದು ನಮಗೆ ಹೇಳಿಕೊಟ್ಟಂತ ವಿಷಯ. ಅಂದ್ರೆ ಇದರಲ್ಲಿ ಸಾವಯವ ಕೃಷಿಯಲ್ಲಿ ದೇಶಿ ದನಗಳನ್ನು ಸಾಕಬೇಕು. ದಿನಕ್ಕೆ 2 ಸಲ ಅಗ್ನಿಹೋತ್ರ ಎಂಬ ಹೋಮವನ್ನು ಮಾಡಬೇಕು. ಇವೆಲ್ಲ ಸಿಸ್ಟಮ್ ಇದೆ. ಇವುಗಳನ್ನು ನಾನು ಪಾಲನೆ ಮಾಡಿಕೊಂಡು 2017ರಿಂದ ದಿವಸಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಅಗ್ನಿಹೋತ್ರ ಹವನವನ್ನು ನಾನು ಮಾಡ್ತೇನೆ. ದೇಶಿ ದನದ ಸಗಣಿ ಮತ್ತೆ ತುಪ್ಪವನ್ನು ಹಾಕಿ, ಇದು ಸೂರ್ಯ ಉದಯ ಮತ್ತು ಸೂರ್ಯಾಸ್ತದಲ್ಲಿ ಆಮೇಲೆ ದೇಶದ ದನಗಳನ್ನು ಸಾಕೋದು. ಇದರ ಗೊಬ್ಬರವನ್ನು ಮಾಡಿ ನನಗೆ ಎರೆಹುಳ ಗೊಬ್ಬರ ಮಾಡ್ತೇನೆ, ಸಗಣಿ ಪುಡಿ ಮಾಡ್ತೇನೆ. ನನ್ನ ತೋಟಕ್ಕೆ ಆಗಿ ಮಿಕ್ಕದ್ದನ್ನು ನಾನು ಮಾರಾಟ ಮಾಡೋದು. ಅದಕ್ಕೆ ನನ್ನ ತೋಟಕ್ಕೆ ನಾನು ವರ್ಷದಲ್ಲಿ 3 ರೌಂಡ್ ಅಲ್ಲಿ ಹಾಕ್ತೇನೆ. 4 ತಿಂಗಳಿಗೆ ಒಂದ್ಸಲ ಹಾಕ್ತಾ ಇದ್ದೇನೆ. ಆದ ಕಾರಣ ಈಲ್ಡಲ್ಲಿ ಸಹ ಒಂದು ಹದೋದಲ್ಲಿ ಒಂದೇ ಲೆಕ್ಕದಲ್ಲಿ. ಕೆಮಿಕಲ್ ಹಾಕಿದಂತ ತೋಟದಲ್ಲಿ 3 ಸಲ ಹಾಕೋದ್ರಲ್ಲಿ 1 ಟನ್ ಬಿಟ್ರೆ ಸಹ ಅಡಿಕೆ ಆಗುದಿಲ್ಲ. ಇದರಲ್ಲಿ ಹಾಗಲ್ಲ. ಸಾವಯವದಲ್ಲಿ ನೀವು 1 ಸಲ ಏನೋ ಸಮಸ್ಯೆಯಿಂದ ಹಾಕ್ಲಿಲ್ಲ ಅಂದ್ರೆ ಸಹ ಅಡಿಕೆಯಲ್ಲಿ ಏನು ಸಮಸ್ಯೆಗಳು ಬರುವುದಿಲ್ಲ, ರೋಗ ಕಡಿಮೆ. ಅಡಿಕೆಯ ಇದು ಹೇಳ್ತಾರಲ್ಲ, ಆ ಬಂಚ್ ಇದೆಯಲ್ಲ ಅಷ್ಟು ಟೈಟ್ ಆಗಿರುವುದಿಲ್ಲ. ಅಂದ್ರೆ ಅಡಿಕೆ ಅದರಲ್ಲಿ ಸ್ವಲ್ಪ ವಿರಳವಾಗಿರ್ತದೆ. ಕಾರಣ ಬರುವಂತ ಕ್ರಿಮಿಕೀಟಗಳ ಬಾಧೆ ಕಡಿಮೆ. ಅಂದ್ರೆ ಆ ಅಡಿಕೆಯ ಒಳಗೆ ಗಾಳಿ ಪಾಸ್ ಆಗ್ತದೆ. ಆಗ ನೀವು ಬಿಟ್ಟಂತ ಮೆಡಿಸಿನ್ಸ್ ಅದರಲ್ಲಿ ಸರಿಯಾಗಿ ನಿಲ್ತದೆ, ರೋಗ ಬಹಳ ಕಡಿಮೆ. ಅದರ ಮತ್ತೆ ಅಡಿಕೆಯ ಭಾರ ಹೆಚ್ಚು. ಈಗ ನೀವು ಒಂದು ಬಂಚಲ್ಲಿ 200 ಅಡಿಕೆ ಉಂಟು ಅಂತ ಹೇಳುವ, ಕೆಮಿಕಲ್ ಹಾಕಿದ್ರೆ ನಮ್ದ್ರಲ್ಲಿ 100-150 ಅಡಿಕೆ ಇರಬಹುದು. ಆದ್ರೆ ಆ 200 ಅಡಿಕೆಗಿಂತ ಹೆಚ್ಚು ಭಾರ ಇದೆ. ಯಾಕಂದ್ರೆ 70ರಿಂದ 80 ಅಡಿಕೆಯಲ್ಲಿ 1 kg ಬರ್ತದೆ. ಆದ್ರೆ ನೀವು ಕೆಮಿಕಲ್ ಹಾಕಿ ಬೆಳೆಸಿದ ಅಡಿಕೆಯಲ್ಲಿ 120-125 ಅಡಿಕೆ ಬೇಕು 1 kg. ಅಂದ್ರೆ ಅದರ ಒಳಗಿನ ಅದರ ಸಾಂದ್ರತೆ ಹೆಚ್ಚು. ಸಾವಯವ ಅಡಿಕೆ ಒಳಗೆ ಬೊಂಡು ಅಂದ್ರೆ ಅದು ಭಾರ ಹೆಚ್ಚು. ಈ ಕೆಮಿಕಲ್ ಹಾಕಿದ ಅಡಿಕೆಯಲ್ಲಿ ಭಾರ ಕಡಿಮೆ, ದೊಡ್ಡ ಸೈಜ್ ಅಲ್ಲಿ ದೊಡ್ಡದಿರ್ತದೆ, ಆದ್ರೆ ಭಾರ ಕಡಿಮೆ ಮತ್ತು ರುಚಿಗೆ ಸಹ ಡಿಫರೆನ್ಸ್ ಇದೆ. ಈ ಗೊಬ್ಬರದ ಮಾರಾಟಗಳಲ್ಲಿ ಈಗ ನನ್ಗಾಗಿ ಬೆಳೆದಲ್ಲಿ ನನಗೆ ವರ್ಷದಲ್ಲಿ 8ರಿಂದ 10 ಟನ್
ಗೊಬ್ಬರ ನನಗೆ ಮಾರಾಟ ಮಾಡ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ನಾನು ಈ ಗೊಬ್ಬರ ನನಗೆ ಖರ್ಚಿಯಾಗಿ ದನಗಳನ್ನು ಸಾಕ್ಲಿಕ್ಕೆ ಮಾತ್ರ, ದನಗಳಿಗೆ ಬೇಕಾದ ಹಿಂಡಿ ಮತ್ತೆ ಲೇಬರಿಗೆ ಕೊಡುವಂತ ಸಂಬಳ, ಮತ್ತೆ ಇದು ಈ ಒಣ ಹುಲ್ಲು, ಈಗ ಅದರ ಬಗ್ಗೆ ಹೇಳ್ಬೇಕಿತ್ತು. ಈಗ ಒಣ ಹುಲ್ಲು ನಮಗೆ ಎಲ್ಲರೂ ಒಣ ಹುಲ್ಲು ಹಾಕಿ ಸಾಕ್ತಾರೆ. ನಾನು ಒಣ ಹುಲ್ಲಿನ ವಿರೋಧಿ. ಯಾಕೆ? ಒಣ ಹುಲ್ಲು ಬೈ ಹುಲ್ಲು, ಭತ್ತದ ಬೈ ಹುಲ್ಲು ಇದಲ್ಲ, ಭತ್ತದ ಬಾಯಿ ಹುಲ್ಲು ಬೇರೆ. ಯಾರು ಸಾವಯವ ಬೆಳೆದಂತ ಭತ್ತದ ಬಾಯಿ ಹುಲ್ಲು ಸಿಗುದು ಬಹಳ ಕಡಿಮೆ, ರೇರ್ ಅದು. ಸಿಗುದೆಲ್ಲ ಘಟ್ಟದಿಂದ ಬರುವಂತ ಬೈ ಹುಲ್ಲೆ. ಅದನ್ನು ಬೆಳೆಸಲಿಕ್ಕೆ 3 ರಿಂದ 4 ಸ್ಪ್ರೇ ಮಾಡಿರ್ತಾರೆ. ಭತ್ತವನ್ನು ಬೆಳೆಯಲಿಕ್ಕೆ ಸ್ಪ್ರೇ ಮಾಡಿದ್ರೆ ಭತ್ತ ಉಳಿದಿದೆ. ಆ ಸ್ಪ್ರೇ ಮಾಡಿದ ಮೆಡಿಸಿನ್ ಭತ್ತದ ಆ ಹುಲ್ಲಲ್ಲಿ ಇರ್ತದೆ. ಅದನ್ನು ನಾವು ದನಕ್ಕೆ ಹಾಕಿದಾಗ ಅದು ಹಾಲಿನ ರೂಪದಲ್ಲಿ ಪುನಃ ಬರುವಾಗ ಅದೇ ಕೆಮಿಕಲ್ ನಮ್ಮ ಶರೀರಕ್ಕೆ ಬರ್ತದೆ. ಅದಕ್ಕಾಗಿ ನಾನೆಂತ ಮಾಡಿದ್ದೇನೆ, ಈ ಅಡಿಕೆಯ ಹಾಳೆ ಇದೆ, ಅದನ್ನ ಪುಡಿ ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ನಮ್ಮ ಕೊಡುಂಗೈಯಲ್ಲಿ ಒಂದು ಇದಿದೆ, ಡಾಕ್ಟರ್ ರಾಜಾರಾಮ್ ಭಟ್ ಇದ್ದಾರೆ, ಅವರದ್ದು ದೊಡ್ಡ ಒಂದು ಹಾಳೆ ಪುಡಿ ಇದು ಫ್ಯಾಕ್ಟ್ ಇದೆ. ಹಾಳೆದು ಬಟ್ಟಲು ಮಾಡೋದು ಫ್ಯಾಕ್ಟ್, ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಳೆ ಬಟ್ಟಲ ಆದ ನಂತರ ಅದರ ಸೈಡ್ ನ ವೇಸ್ಟೇಜ್ ಇರ್ತಲ್ಲ, ಅದನ್ನ ಅವರು ಪುಡಿ ಮಾಡಿ ಕೊಡ್ತಾರೆ. ಅದನ್ನ ನಾವು ದನಕ್ಕೆ ಒಣ ಹುಲ್ಲಿನ ಸಬ್ಸ್ಟಿಟ್ಯೂಟ್ ಆಗಿ ಹಾಕ್ತೀವಿ. ದನಗಳು ಚೆನ್ನಾಗಿ ತಿಂತಾರೆ, ಅದರಿಂದ ಯಾವುದೇ ನಷ್ಟ ಇಲ್ಲ. ನೀವು ಕೇಳಬಹುದು, ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಾರಲ್ಲ, ಅದರಲ್ಲಿ ಮೆಡಿಸಿನ್ ಇರುದಿಲ್ವಾ ಅಂತ. ಆದರೆ ಈ ಹಾಳೆಯ ಬಟ್ಟಲು ಮಾಡುವಾಗ ಅದನ್ನು ನೀರಿನಲ್ಲಿ ಅದ್ದಿಟ್ಟು ಅದನ್ನ ಚಂದ ಬ್ರಷ್ ಅಲ್ಲಿ ತೊಳೆದು ಆಮೇಲೆ ಅದನ್ನು ಪ್ಲೇಟ್ ಮಾಡುದು. ಇಲ್ಲದ್ರೆ ಆ ಪ್ಲೇಟ್ ಸೇಲ್ ಆಗುದಿಲ್ಲ, ಮದ್ದಿನ ಅಂಶ ಕಾಣ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದೇ ಅವರು ಅದನ್ನು ಕ್ಲೀನ್ ಮಾಡಿ ಪ್ಲೇಟ್ ಮಾಡುವರು. ಅದ ಕಾರಣ ಅದರಲ್ಲಿ ಕೆಮಿಕಲ್ ಇಲ್ವೇ ಇಲ್ಲ, ಅಷ್ಟು ಕ್ಲೀನ್ ಆಗಿ. ಏನೋ ಇರ್ಬೋದು, ಪಾಯಿಂಟ್ ಅಲ್ಲಿ ಇರ್ಬೋದು ಅಷ್ಟೇ. ಕಾರಣ ಅಷ್ಟು ಒಳ್ಳೇದು ಇರ್ತದೆ ಅಂತೇಳಿ ಹಾಳೆ ಪುಡಿ. ಅದಕ್ಕೆ ನನಗೆ ದನ ಸಾಕ್ಲಿಕ್ಕೆ ತುಂಬಾ ಈಸಿ. ಅದು ಈ ಒಣ ಹುಲ್ಲಿನ ರೇಟ್ಗಿಂತ, ಒಣ ಹುಲ್ಲಿನ ಒಂದು ಕಂತೆ ಒಣ ಹುಲ್ಲು ಹೇಳಿದ್ರೆ ಅದರಲ್ಲಿ 700 ರಿಂದ 750 ಗ್ರಾಮ್ ಮೊದಲು ಬರ್ತಿತ್ತು. ಈಗ ನಾನು ತುಂಬಾ ನೋಡ್ಲಿಲ್ಲ. ಅದಕ್ಕೆ 23-24 ರೂಪಾಯಿ ಒಂದು ಕಂತೆಗಿದೆ. ಇದು 1 ಕೆಜಿಗೆ 13 ರಿಂದ 14 ರೂಪಾಯಿ ಬರ್ತದೆ. ಆದ ಕಾರಣ ನಿಮ್ಗೆ ಅಷ್ಟು ರೈತನಿಗೆ ಲಾಭ ಉಂಟು. ಮತ್ತೆ ಒಣ ಹುಲ್ಲನ್ನು ತಿನ್ನುವಾಗ ದನಗಳು ಅರ್ಧಕ್ಕರ್ಧ ಕಾಲ ಬುಡಕ್ಕೆ ಹಾಕಿಕೊಳ್ತಾರೆ. ಆದ್ರೆ ಈ ಹಾಳೆ ಪುಡಿಯನ್ನ ಚೆನ್ನಾಗಿ ತಿಂದಾಗ ಇಲ್ಲ, ಸ್ವಲ್ಪ ಏನಾದ್ರು ಹೋಗ್ಬೋದಷ್ಟೇ. ಆದ್ರೆ ಹೆಚ್ಚಿನ ಪ್ರಮಾಣವನ್ನು ಅವರು ತಿಂತವೆ. ಅದು ಶುದ್ಧವಾಗಿರ್ತದೆ. ಅದರಲ್ಲಿ ದನಗಳಿಗೆ ಲಾಭ ಹೆಚ್ಚು, ಫೈಬರ್ನ ಕಂಟೆಂಟ್ ಹೆಚ್ಚು. ಅದನ್ನು ತಿಂದಂತ ದನಗಳ ಸಗಣಿ ಸಹ ನಾವು ನೋಡಿದಾಗ ಗೊತ್ತಾಗ್ತದೆ, ಸಗಣಿ ಗಟ್ಟಿಯಾಗಿರ್ತದೆ. ಆ ಸಗಣಿ ಗಟ್ಟಿ ಅಂತ ದನ ಆರೋಗ್ಯ ಅಂತ ಅರ್ಥ. ಈಗ ನಮ್ದು ಇವ್ರದೆ ಮನೋಹರ್ ಉಪಾಧ್ಯಾಯರು ಡಾಕ್ಟರ್, ಅವರು ಈ ದನಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರ ಆರ್ಟಿಕಲ್ ನಾನು ಓದಿದ್ದೇನೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ದನಗಳ ಆರೋಗ್ಯ ನೋಡ್ಬೇಕಾದ್ರೆ ನೀವು ದನ ಸಗಣಿ ನೋಡಿ. ಸಗಣಿ ನೋಡಿದ್ರೆ ಸಗಣಿಲಿ ರಿಂಗ್ ಉಂಟಾ, ದನ ಆರೋಗ್ಯ ಅಂತ ಅರ್ಥ. ಬೇರೆ ಡಾಕ್ಟರ್ ಬೇಡದು, ಅಷ್ಟು ಒಳ್ಳೆದುಂಟು ಅಂತ. ಹಾಗಾದ್ರೆ ಆ ತರ ಬರ್ಬೇಕಾದ್ರೆ ಆಗ ಹಾಕುವಂತ ಆಹಾರ ಹಾಗಿರ್ಬೇಕು. ಹಾಗೆ ಮತ್ತೆ ನಾನು ಬೆಳೆದ ಗೊಬ್ಬರಗಳನ್ನ ಹೆಚ್ಚಾಗಿ ನನ್ನ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಈ ಮಾರ್ಕೆಟ್ ನಲ್ಲಿಯೇ ನನಗೆ ಅಲ್ಲಿ ಜನಗಳು ಬಂದು ತಗೊಂಡು ಹೋಗ್ತಾರೆ. ಪುನಃ ಹೇಳೋದು ಏನಂದ್ರೆ, ರೈತ ಬೆಳೀಲಿಕ್ಕೆ ಗೊತ್ತು, ಅವನಿಗೆ ಮಾರಾಟ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇಂತಹ ಸಂಸ್ಥೆಗಳೊತ್ತಿಗೆ ಟೈಅಪ್ ಆಗಿ ನೀವು ಬೆಳೆದಂತ ವಸ್ತುಗಳಿಗೆ ಮಾರ್ಕೆಟ್ ಇದ್ದಾಗ ನಿಮ್ಗೆ ಇನ್ನು ಒಳ್ಳೆ ಇನ್ಕಮ್ ಬರ್ತದೆ, ನಿಮ್ಮ ಜೀವನ ಚೆನ್ನಾಗಿ ಹೋಗ್ತದೆ ಅಂತ ಹೇಳಿ. ಹಾಗೆ ಸಾವಯವ ಕೃಷಿಕ ಗ್ರಾಹಕ ಬಳಗಕ್ಕೆ ನೀವು ರೈತರು ಬನ್ನಿ. ಆದ್ರೆ ಬರ್ಲಿಕ್ಕೆ ಕಂಡೀಷನ್ ಒಂದಂದ್ರೆ ನೀವು ಸಂಪೂರ್ಣ ಸಾವಯವ ಕೃಷಿಕರಾಗಿರ್ಬೇಕು. ಕೆಮಿಕಲ್ ಯುಕ್ತವಾದ ಸಾಮಾನುಗಳನ್ನು ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ದನಗಳಾಗ್ಲಿ ಹಾಲು ಮೊಸರಿದ್ರು ಸಹ ದೇಶಿ ದನಗಳದ್ದೇ ಆಗಿರ್ಬೇಕು. ಅವ್ರು ಬೆಳೆಯುವಂತ ವಸ್ತು ಸಹ ಕೆಮಿಕಲ್ ಫ್ರೀ ಆಗಿರಬೇಕು. ಹಾಗೆ ದನ ಸಾಕುದು ಮುಖ್ಯ. ಅಟ್ಲೀಸ್ಟ್ ಒಂದು ದನ ಸಾಕಿ ಅದರಿಂದ ಅದರ ಗೊಬ್ಬರವನ್ನು ಹಾಕಿಕೊಂಡು ನೀವು ಬೆಳೆದಂತ ವಸ್ತುಗಳನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು. ಒಳ್ಳೆಯ ಬೆಲೆ ಸಿಗ್ತದೆ, ಅದು ನಿರಂತರವಾಗಿರುತ್ತದೆ. ವರ್ಷದ ಎಲ್ಲ ವಾರಗಳಲ್ಲಿಯೂ ನೀವು ಅಲ್ಲಿ ಬಂದು ಮಾರಾಟ ಮಾಡಬಹುದು. ಸರ್, ಇಲ್ಲಿ ನಿಮ್ಗೆ ಎಷ್ಟು ಜಾಗ ಇದೆ? ಯಾವೆಲ್ಲ ಕೃಷಿಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಜಾಗದಲ್ಲಿ? ನಮ್ದು ಈಗ ನನ್ನ ಹಿರಿಯರಿಂದ ಬಂದ ನನಗೆ 2.5 ಎಕರೆ ಜಾಗ. ಎಲ್ರೂ ಜಾಗ ಎಷ್ಟು ಜಾಗ ಇಲ್ಲ, ಇಷ್ಟು ಕಡಿಮೆ ಎಂತ ಮಾಡ್ತೀಯ ಅಂತ ಹೇಳ್ತಾರೆ. ಜಾಗ ಹೆಚ್ಚು ಇರುವುದು ಮುಖ್ಯ ಅಲ್ಲ ನನ್ನ ಉದ್ದೇಶ. ಇರುವಂತ ಜಾಗವನ್ನು ನೀವು ಯಾವ ತರ ಯೂಟಿಲೈಸ್ ಮಾಡಿಕೊಂಡಿದ್ದೀರಿ ಅದು ಮುಖ್ಯ. ಅಲ್ಲಿ ಹೇಗೆ ಬೆಳೆದಿ, ನನ್ನದು 2.5 ಎಕರೆ ನನಗೆ ಜಾಗ ಇದೆ. ಅದರಲ್ಲಿ ನಾನು ಇಂಚು ಜಾಗ ಬಿಡದೆ ಈ ಜಾಗದಲ್ಲಿ ನಾನು ಬೆಳೆಸಿದ್ದೇನೆ. ಅಡಿಕೆ ಬೆಳೆಸಿದ್ದೇನೆ, ಬಾಳೆ ಬೆಳೆಸಿದ್ದೇನೆ, ಕರಿಮೆಣಸು ಉಂಟು, ಮತ್ತೆ ಮಾವು, ಹಲಸು, ರಂಬುಟಾನು, ಪೇರಳೆ, ಎಲ್ಲಾ ತರದ ಫ್ರೂಟ್ಸ್ ಬೆಳೆಸಿದ್ದೇನೆ. ಯಾಕಂದ್ರೆ ನಾನು ಬೆಳೆಯುವಂತ ವಸ್ತು ನನ್ನ ಮಾರ್ಕೆಟ್ಗೆ ಯಾವ ತರ ಪೂರಕ ಆಗ್ತದೆ ಅಂತದನ್ನು ನಾನು ಬೆಳೆಸಿಕೊಂಡು ಹೋಗ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಗೊಬ್ಬರ, ಈಗ ನಾನು ಗೋಬರ್ ಗ್ಯಾಸ್ ಮಾಡಿದೆ. ಈಗ ದನ ಸಾಕುದ್ರಲ್ಲಿ ಇನ್ನೊಂದು ಲಾಭ ನೋಡಿ, ದನ ಸಾಕಿದಾಗ ನಿಮಗೆ ಮನೆಗೆ ಬೇಕಾದಷ್ಟು ಹಾಲು, ಅದರ ಗೊಬ್ಬರವನ್ನು ಗೋಬರ್ ಗ್ಯಾಸ್ಗೆ ಹಾಕಿದಾಗ ಗೋಬರ್ ಗ್ಯಾಸ್ ಇಂದ ಬರುವಂತ ಗ್ಯಾಸ್ ಇಡೀ ಮನೆಗೆ ಇಂಧನದ ಬೇರೆ ಜರುರತ್ತಿಲ್ಲ. ಆಮೇಲೆ ನೀವು ಅದರಿಂದ ಬರುವಂತ ಗೊಬ್ಬರ, ಇದು ನೀವು ತೋಟಕ್ಕೆ ಹಾಕಿದ ತೋಟದಲ್ಲಿ ಅಡಿಕೆ ರೂಪದಲ್ಲಿ ಬೇರೆ ರೂಪದಲ್ಲಿ ನಿಮಗೆ ಅದರಿಂದ ಇನ್ಕಮ್ ಮಾಡಬಹುದು. ಹಾಗೆ ನಾವೀಗ ಸ್ಲರಿ ಆದಾಗ, ಹೆಚ್ಚಿಗೆ ಸ್ಲರಿ ಆದಾಗ ಎಂತ ಮಾಡ್ತೇವೆ, ಒಂದು ಓಪನ್ ಲ್ಯಾಂಡ್ ಅಲ್ಲಿ ಅದನ್ನು ಹರಿಸ್ತೇವೆ, ಒಂದು ಕಟ್ಟೆ ಕಟ್ಟಿದ್ದೇವೆ, ಅದರಲ್ಲಿ ಹಾಕಿಡ್ತೇವೆ. ಅದಕ್ಕೆ ಮೇಲಿಂದ ಪ್ಲಾಸ್ಟಿಕ್, ಈ ಇದರದ್ದು ವಿನೆಗರ್ ಶೀಟ್ ಪ್ಲಾಸ್ಟಿಕ್ ನೀರು ಬೀಳದ ಹಾಗೆ ಮಾಡಿದ್ದೇವೆ. ಅಲ್ಲೆಲ್ಲ ಅದು ಹಾಕಿದ ಸ್ಲರಿ ಒಣಗ್ತದೆ. ಒಣಗಿದಂದ್ರೆ ಅದು ಸಗಣಿ ಪುಡಿಯಾಗಿ ಪರಿವರ್ತನೆ ಆಗ್ತದೆ.
ಅದು ಸ್ವಲ್ಪ ಸ್ವಲ್ಪ ಹಸಿ ಇದ್ರೆ ಎರೆಹುಳಕ್ಕೂ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಸಗಣಿ ಪುಡಿ ಆದಾಗ 1 ಕೆಜಿ ಸಗಣಿ ಪುಡಿಗೆ 20 ರಿಂದ 25 ರೂಪಾಯಿಗೆ ಮಾರಾಟ ಆಗ್ತದೆ ಮಾರ್ಕೆಟ್ ಅಲ್ಲಿ. ಅದು ಶುದ್ಧವಾದ ಸಗಣಿ ಪುಡಿ, ಅದರಲ್ಲಿ ಯಾವುದೇ ಕಸ ಇಲ್ಲ. ಯಾಕೆ ಗೋಬರ್ ಗ್ಯಾಸ್ ನಿಂದ ಬಂದಂತ ಸ್ಲರಿ ದಪ್ಪವಾಗಿರ್ತದೆ. ಅದನ್ನು ನಾವು ನೆಲದಲ್ಲಿ ಹರಡಿದಾಗ ನೀರಿನ ಅಂಶ ಸ್ವಲ್ಪ ಹೋಗ್ತದೆ. ಅದು ಡ್ರೈ ಆದಾಗ ಅಷ್ಟು ಪುಡಿ ಪುಡಿ ಆದಾಗ ಸ್ವಲ್ಪ 1-3 ತಿಂಗಳು ಬಿಟ್ರೆ ಒಳ್ಳೆ ಕಂಪೋಸ್ಟ್ ಆಗಿ ಪುಡಿ 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 ಸಿಗ್ತದೆ ಜನಗಳಿಗೆ ಹಾಕ್ಲಿಕ್ಕೆ. ಸಹ ಪೇಟೆಯಲ್ಲಿ ಈಗ ತಾರಸಿ ಕೃಷಿ ಮಾಡುವಂತ ಜನಗಳಿಗೆ ಇದು ಉತ್ತಮವಾದ ಗೊಬ್ಬರ ಆಗಿರ್ತದೆ. ಯಾಕಂದ್ರೆ ಅವ್ರು ದುಡ್ಡು ಕೊಡೋದಕ್ಕೆ ವರ್ತ್ ಇರ್ತದೆ. ಯಾಕಂದ್ರೆ ಅದರಲ್ಲಿ ಅದು ಕಸ ಇಲ್ಲ, ಅದು ಶುದ್ಧವಾಗಿರ್ತದೆ. ಮತ್ತೆ ಅದಲ್ಲದೆ ದೇಶಿ ದನದ ಸಗಣಿಯಿಂದ ಆಗಿರುತ್ತೆ. ಅದಲ್ಲದೆ ಎರೆಗೊಬ್ಬರದ ಸಹ ನಾವು ಅದನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ. ಅದರಿಂದ 45 ರಿಂದ 50 ರೂಪಾಯಿ ಎರೆಗೊಬ್ಬರ. ಇಷ್ಟು ರೇಟ್ ರೈತರಿಗೆ ಸಿಕ್ಕಿದಾಗ ಅವನಿಗೆ ಇನ್ಕಮ್ ಅಲ್ಲಿ ಯಾವುದೇ ಕಷ್ಟ ಆಗ್ಲಿಕ್ಕಿಲ್ಲ. ಶರ್ತ್ ಏನಂತ ಹೇಳಿ ಮೆಹನತ್ ಮಾಡ್ಲಿಕ್ಕೆ ಗೊತ್ತಬೇಕು. ಮೆಹನತ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಇಡೀ ದಿವಸ ಅವನಿಗೆ ಬೆಳಿಗ್ಗೆ 4:30 ಗಂಟೆಗೆ ಎದ್ದವನಿಗೆ ರಾತ್ರಿ 10 ಗಂಟೆವರೆಗೂ ಕೆಲಸ ಇರ್ತದೆ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾನೆ ಅಷ್ಟೇ ಹೊರತು ಮತ್ತೆ ಫುಲ್ ದಿವಸದ ಕೆಲಸ ಇರ್ತದೆ. ಅವ್ ಬ್ಯುಸಿ ಆಗಿರ್ತಾನೆ. ಊಟ ಮಾಡಿ ಮಲಗಿದ ಕೂಡಲೇ ಒಳ್ಳೆ ನಿದ್ದೆ ಬರ್ತದೆ. ಪುನಃ ಮರು ದಿವಸ ಬೆಳಿಗ್ಗೆ ಏಳ್ಲಿಕ್ಕೆ ತಯಾರಿಯಲ್ಲಿ ಇರ್ತಾರೆ ಅಷ್ಟೇ ಹೊರತು ಮಧ್ಯದಲ್ಲಿ ಯಾವುದೇ ಯೋಚನೆ ಇರೋದಿಲ್ಲ, ಕೆಟ್ಟ ಕೆಲಸಗಳು ಬರೋದಿಲ್ಲ, ಆ ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳಿಲ್ಲ. ಒಳ್ಳೆ ಆರೋಗ್ಯದಿಂದ ಖುಷಿಯಿಂದ ಇರ್ತಾರೆ. ನಿಮ್ಮ ಈ ಜಾಗವನ್ನು ನೋಡಿದಾಗ ಎಲ್ಲವೂ ವಿಷಮುಕ್ತ. ಅದೇ ರೀತಿ ಮನೆಯನ್ನು ನೋಡಿದಾಗ್ಲೂ ಸಹ ಕೃಷಿಯಲ್ಲಿ ಯಾವ ರೀತಿ ನೀವು ಸಾವಯವ ಮಾಡಿದ್ರಿ ಹಾಗೆ ಮನೆಯೂ ಸಹ ನಂಗೆ ಸ್ವಲ್ಪ ಇಕೋ ಫ್ರೆಂಡ್ಲಿ ರೀತಿಯಲ್ಲಿ ಕಂಡಿತ್ತು. ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ, ಇದು ಮನೆ ನಾನು 2013ರಲ್ಲಿ ಕಟ್ಟಿದ್ದು. ಇದು ಮನೆ ಕಟ್ಟುವಂತ ಯೋಚನೆ ಬಂದಾಗ ನಾನೊಬ್ಬ ಸೈನಿಕನಾಗಿದ್ದ ಕಾರಣ ಸ್ವಲ್ಪ ಸಮಾಜದ ಬಗ್ಗೆ, ನಮ್ಮವರ ಬಗ್ಗೆ ಸ್ವಲ್ಪ ಕಾಳಜಿ, ನನ್ನ ಮುಂದಿನ ಜನರೇಷನ್ಗೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತೆ. ಆದಾಗ ನಾ ಇದ್ದು ಮನೆ ಕಟ್ಟಿ ನಮ್ಮ ಮನೆಯೊಳಗೆ ನಮಗೆ ನೆಮ್ಮದಿ ಸಿಗಬೇಕು, ನಮ್ಗೆ ಆರೋಗ್ಯ ವರ್ಧನೆ ಆಗ್ಬೇಕು ಅಂತ ಮನೆಗಳಾಗ್ಬೇಕು. ನಾವು ದುಡ್ಡು ತುಂಬಾ ಖರ್ಚು ಮಾಡಿ ದೊಡ್ಡ ಬಂಗ್ಲಾ ಕಟ್ಟಿ ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಮನೆಯೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಾದ್ರೆ ಆ ಮನೆ ಮಾಡಿ ಪ್ರಯೋಜನ ಏನು? ಅದಕ್ಕೆ ನನ್ನ ಯೋಚನೆ ಏನಂತ ಹೇಳಿದ್ರೆ ಇಕೋ ಫ್ರೆಂಡ್ಲಿ ಆಗಿ ಮನೆ ಕಟ್ಟುವ. ಮಣ್ಣಿನ ಗೋಡೆದ ಮನೆ ಆಗ್ಬೇಕು. ನಮ್ಮ ಹಿರಿಯರ ಮನೆಗಳೆಲ್ಲ ಮೊದಲು ಹಾಗೆ ಇತ್ತು, ಮಣ್ಣಿನ ಗೋಡೆಯ ಮನೆ. ಆ ಮನೆಯೊಳಗೆ ಎಷ್ಟು ತಂಪಿರ್ತಿತ್ತು, ಎಷ್ಟು ಖುಷಿ ಇರ್ತಿತ್ತು. ಎಷ್ಟೋ ಜನಗಳು ಅಷ್ಟು ಮನೆಗಳು ಆಗಿದ್ದು ಹಳೆ ಮನೆಗಳು ನೋಡಿದ್ದೇನೆ. ಕಂಪ್ರೆಸ್ಡ್ ಸಾಯಿಲ್ ಬ್ಲಾಕ್ಸ್ ಅಂತ ಹೇಳಿ ಸಿಗ್ತವೆ. ಅದು ಮಣ್ಣಿದೆ ಇಟ್ಟಿಗೆಗಳು. ಅದಕ್ಕೆ ಸಿಮೆಂಟ್ ನ ಉಪಯೋಗ ಬಹಳ ಕಡಿಮೆ. ಅಂದ್ರೆ ಒಂದು ಇಟ್ಟಿಗೆ ಜೋಡಿಸ್ಲಿಕ್ಕೆ ಸಿಮೆಂಟ್ ನ ಗ್ರೌಟ್ ಅನ್ನು ಹಾಕ್ತಾರೆ ಅಷ್ಟೇ ಹೊರತು ಬೇರೆ ಗಾರೆ ಹಾಕ್ಲಿಕ್ಕಿಲ್ಲ. ಮತ್ತೆ ಖರ್ಚು ಕಡಿಮೆ. ಆಗ ಮನೆ ಬಾಳಿಕೆ ಒಳಗಿರುತ್ತೆ. ಅದಕ್ಕೆ ನೀರಿನ ಪಸೆ ಬರಲಿಲ್ಲ ಅಂದ್ರೆ ಮನೆಯ ಬಾಳಿಕೆ ಹೆಚ್ಚು. ಆಗ ಈ ಮನೆಯಲ್ಲಿ ಬೇರೆ ಈ ಕಾಂಕ್ರೀಟ್ ಕಲ್ಲಿನಿಂದ ಕಟ್ಟಿದ ಮನೆಯಕ್ಕಿಂತ ಈ ಮನೆಯಲ್ಲಿ 13.5% ಟೆಂಪರೇಚರ್ ಕಡಿಮೆ. ಅದು ಪ್ಲಸ್ ಪಾಯಿಂಟ್ ಕಡಿಮೆ. ಯಾಕಂದ್ರೆ ನಾವೀಗ ಎಷ್ಟು ಚೆನ್ನಾಗಿ ಮನೆ ಮಾಡೋದು ಸರ್, ನಿಮ್ಗೆ AC ಇಲ್ಲದೆ ಊರ್ಲಿಕ್ಕೆ ಆಗುದಿಲ್ಲ. ಈಗಿನ ಟೆಂಪರೇಚರ್ ಅಷ್ಟು ಹೆಚ್ಚಾಗಿದೆ. ಇಂಥ ಮನೆಗಳಲ್ಲಿ ನೀವು ಸಣ್ಣ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಸರ್ ನಿಮ್ಗೆ ಆರಾಮದಲ್ಲಿ ಇರಬಹುದು. ಅದು ಖುಷಿ ಆಗ್ತದೆ. ಮತ್ತೆ ಇನ್ನೊಂದು, ನಮ್ಮ ಇಲ್ಲಿ ಒಂದು ಕುಟುಂಬದ ಮನೆಯವರು 8-9 ಮನೆಗಳಿದೆ. ನಾವೆಲ್ಲ ಒಂದು 2013ರಲ್ಲಿ ತಿರುಪತಿಗೆ ಹೋಗಿದ್ದು. ತಿರುಪತಿಗೆ ಹೋದಾಗ ಅಲ್ಲಿಂದ ವೆಂಕಟರಮಣನ ಒಂದು ಕಾಪರದ ಒಂದು ಮೂರ್ತಿ ಸಿಗ್ತದೆ, ಒಂದು ಗೋಡೆಯಲ್ಲಿ ನೇತಾಡಿಸುವಂತ. ಅದನ್ನ ತಗೊಂಡು ಬಂದೆ. ಎಲ್ಲಾ ಮನೆಯಲ್ಲಿ ಉಂಟು, ನನ್ನ ಮನೆಯಲ್ಲೂ ಹಾಕಿದೆ. ಅದೇ ನನ್ನ ಮನೆಯಲ್ಲಿ ಈಗ ಸಹ ಹಾಗೇ ಉಂಟು. ಬೇರೆ ಮನೆಯವರೆಲ್ಲ ಅದನ್ನು ತೆಗೆದು ಹಾಕಿದ್ದಾರೆ. ಯಾಕೆ ಅದ್ರಲ್ಲಿ ಆಸಿಡ್ ಏರ್ಸಿದ ಹಾಗೆ ಆಗಿದೆ. ಯಾಕೆ ನಾನು ಎಣಿಸ್ತೇನೆ, ಆ ಮನೆಯಲ್ಲಿ ಅವರು ಚಂದ ಮನೆ ಮಾಡಿದ್ರೆ ಒಳ್ಳೆ ಮನೆ. ಆ ಮನೆಯ ಆ ಪೇಂಟಿನ ಕೆಮಿಕಲ್ ರಿಯಾಕ್ಷನ್ ಆ ಕಾಪರ್ ನ ಮೇಲೆ ಅಸರ್ ಬೀಳ್ತದೆ ಅಂತ. ನಮ್ಮ ಮನೆಯಲ್ಲಿರುವಂತಹ ಮೂರ್ತಿಗೆ ಏನಾಗ್ಲಿ, ಸ್ವಲ್ಪ ಧೂಳು ಇರ್ಬೋದು ಬಿಡಿ, ಆ ಧೂಳನ್ನ ಒರೆಸಿದ್ರೆ ಹೋಗ್ತದೆ. ಆದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ಲಿಲ್ಲ. ಇದು ಒಂದು ಮೆಟಲ್ ಮೇಲೆ ಆಗಿರುವಂತಹ ಒಂದು ರಿಯಾಕ್ಷನ್. ಅದೇ ಒಂದು ಜೀವಂತ ಶರೀರಕ್ಕೆ ಆದ್ರೆ ಏನಾಗ್ಬೋದು, ರೋಗಗಳನ್ನು ನಾವು ಕರೆದುಕೊಂಡಾಗಲ್ವಾ. ನಾವು ಮನೆಯಲ್ಲಿ ಇದ್ಕೊಂಡು ನಾವು ಖುಷಿಯಿಂದ ಇರ್ತೇವೆ. ಬಟ್ ನಮ್ಗೆ ಇಂಡೈರೆಕ್ಟ್ ಆಗಿ ಆ ರೋಗ ಬಂದಾಗ ಮತ್ತೆ ಡಾಕ್ಟರ್ ಹತ್ರವೇ ಹೋಗ್ಬೇಕಾಗ್ತದೆ. ಇಷ್ಟೆಲ್ಲ ಮಾಡಿ ಈಗ ಆರೋಗ್ಯವಂತರಾಗಿ ಇರಬೇಕು ಅಂತ ಒಂದು ಉದ್ದೇಶದಿಂದ ಇಂಥ ಮನೆಗಳನ್ನು ಮಾಡ್ತಿದೆ. ಅಂತಲ್ಲಿ ಪುನಃ ರೋಗ ಬಂದ್ರೆ ಏನ್ ಪ್ರಯೋಜನ? ಅದಕ್ಕಾಗಿ ಇಕೋ ಫ್ರೆಂಡ್ಲಿ ಮನೆ ತುಂಬಾ ಖುಷಿ ಕೊಡ್ತದೆ. ಅದರಲ್ಲಿ ಈಗಿನ ಅಂದ್ರೆ ಹಳ್ಳಿಯ ಹಿತ್ತಲ ಗಿಡ ಮದ್ದಲ್ಲ ಅಂತ ಹಳ್ಳಿಯವರಿಗೆ ಇಷ್ಟ ಇಲ್ಲ. ಆದ್ರೆ ಪೇಟೆಯಿಂದ ಬಂದವರಿಗೆ ಬಹಳ ಖುಷಿ ಆಗ್ತದೆ. ದೂರ ಬಂದವರಿಗೆ ಇದು ಸ್ಪೆಷಲ್ ಇದೆ, ಸಮಥಿಂಗ್ ವಿಶೇಷ ಅಂತ ಹೇಳಿ ಆಗ ಖುಷಿ ಆಗ್ತದೆ. ಈ ಮನೆ ನಾವು ಖುಷಿಯಿಂದ ಇದ್ದೇವೆ. ಇದು ನಾನು ಮಾಡಿದ 1100 ಸ್ಕ್ವೇರ್ ಫೀಟ್ ಮನೆ, 2 ಬೆಡ್ರೂಮ್, ಹಾಲ್, ಕಿಚನ್, ಒಂದು ಸಿಟ್ ಔಟ್ ಇಷ್ಟಿದೆ. ನನಗೆ 2013ರಲ್ಲಿ ಈ ಮನೆಗೆ 12 ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ. ಮದುಮಗಳದು ಮನೆ. ಅದಕ್ಕೆ ಎಷ್ಟು ನೀವು ಚಂದ ಮಾಡಿದ್ರೆ ಅದಕ್ಕೆ ಇನ್ನೂ ಬೇಕು ಹೇಳ್ತದೆ. ಅದಕ್ಕೆ ಒಂದು ಲೆವೆಲ್ ನಮ್ಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಮನೆಗೆ ಹೆಚ್ಚು ದುಡ್ಡು ಹಾಕುವುದು ನನ್ನ ಇದರಲ್ಲಿ ಸರಿಯಲ್ಲ ಅಂತ ಹೇಳಿ. ಸಾಮಾನ್ಯ ಇಂಥ ಮನೆಗಳು ಎಷ್ಟು ವರ್ಷ ಬಾಳ್ವಿಕೆ ಬರುತ್ತೆ? ಇದೀಗ ನಾನು ಮಾಡುವಾಗ ಎಲ್ಲರೂ ಪಿಲ್ಲರ್ ಹಾಕಿ ಮಾಡಬೇಕು, ಅದು ಬಾಳಿಕೆ ಇಲ್ಲ ಹಾಗಿಲ್ಲ ಹೇಳೋದು. ನಾನು ಹೇಳಿದ ಏನಾಗುದಿಲ್ಲ. ಮೇಲ ಫ್ಲೋರಿಗೆ ನಾವು ಕಾಂಕ್ರೀಟ್ ಹಾಕುದಿಲ್ಲ, ಮೇಲಿಗೆ ಹಂಚು ಹಾಕುದು. ಆ ಕಡೆ ಮೇಲೆ ಹೆಚ್ಚು ಲೋಡ್ ಇಲ್ಲ, ಆ ಕಡೆ ಪಿಲ್ಲರ್ ಇಲ್ಲದೆ ನಾವು ಮಾಡ್ತೇವೆ. ಏನಾಗ್ಲಿಲ್ಲ. ಈಗ ನೋಡಿ 2013ರಲ್ಲಿ ಮಾಡಿದ್ವಿ, 2020 12 ವರ್ಷ ಆಯ್ತು. ಇವನಿಗೆ ಏನಾಗ್ಲಿಲ್ಲ. ಈಗ ಸಹ ಕರೆಕ್ಟ್ ಇದೆ.
ಅದು ಹಿಂದಿನ ಸೈಡಲ್ಲಿ ಮಳೆ ನೀರು ಸಹ ಸೀರಣೆಗೆ ಬಡಿತದೆ, ಆದ್ರೆ ಏನೂ ಆಗುದಿಲ್ಲ. ಆದ ಕಾರಣ ನೀವು ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಎಷ್ಟು ವರ್ಷಕ್ಕೂ ಏನೂ ಆಗುದಿಲ್ಲ. ನೋಡಿಕೊಳ್ಳೋದು ಆದ್ರೆ ನೀವು ಬಾತ್ರೂಮ್ ಎಲ್ಲೆಲ್ಲ ಇದೆ ನೀರಿನ ಸೀಪೇಜ್ ಅಲ್ಲಿ ಇರ್ತದಲ್ಲ ಅಂತ ಜಾಗಗಳಲ್ಲಿ ಕಲ್ಲಿಂದ ಕಟ್ಟಿದ್ರೆ ಒಳ್ಳೇದದು. ನನ್ನ ಒಂದು ಅನುಭವ ಹೇಳುದು. ತುಂಬಾ ತಂಪಾದ ಮನೆ, ತುಂಬಾ ಖರ್ಚು ಕಡಿಮೆ, ಆದ್ರೂ ಖುಷಿಯಿಂದ ಇರ್ಬೋದು. ಸರ್, ಇಷ್ಟು ಜಾಗೆಗೆ ನೀರಿನ ಮೂಲ ಹೇಗೆ ಸರ್ ಇದರಲ್ಲಿ? ನೀರು ನಾವು ಈಗ ಗುಡ್ಡೆಯಲ್ಲಿ ಎಲ್ಲ ಅಡಿಕೆ ತೋಟ ಮಾಡಿದ್ದೇವೆ. ಆದ ಕಾರಣ ಎಲ್ಲಂದ್ರೆ ಗುಡ್ಡೆಯಲ್ಲಿ ಅಡಿಕೆ ತೋಟ ಮಾಡಿದ್ರೆಲ್ಲ ಇದಾಗ್ತದೆ, ನೀರಿನ ಸವಕಳಿ ಅಂತೇಳಿ. ನನ್ನ ಇದಂತೇಳಿ ಅಡಿಕೆಗೆ ಪ್ರತಿಯೊಂದು ಗಿಡಕ್ಕೆ ಸಹ ಒಂದು ಗುಂಡಿ ಮಾಡಿರ್ತೇವೆ. ಅಲ್ಲಿ ಬಿದ್ದ ನೀರು ಅಲ್ಲಿ ಅಡಿಕೆಗೆ ಬರದ ಬುಡ್ಡಿಯಲ್ಲಿ ಅಲ್ಲಿ ಅದು ಇಂಗಿ ಭೂಮಿಗೆ ಹೆಚ್ಚಾಗ್ತದೆ. ಅದಲ್ಲದೆ ನಾವು ಬೋರ್ವೆಲ್ ಮಾಡಿದ್ದೇವೆ, ಮಿತ ಬಳಕೆಯಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ. ಎಲ್ಲಿ ನೀರು ಕಡಿಮೆ ಹಾಕ್ತದೆ ಅಲ್ಲಿಗೆ ಸ್ಪ್ರಿಂಕ್ಲರ್ ಹಾಕಿದ್ದೇವೆ, ಮತ್ತೆ ಹೆಚ್ಚಲ್ಲಿ ಡ್ರಿಪ್ ಅಲ್ಲೇ ಮಾಡ್ತಿದ್ದೇವೆ. ಆದ ಕಾರಣ ನೀರನ್ನ ಸದ್ಬಳಕೆ ಆಗ್ತಾ ಉಂಟು. ಮತ್ತೆ ನಮ್ಮ ಮನೆಗೆ ಬಾತ್ರೂಮಿನ ನೀರು, ಹಟ್ಟಿಯ ನೀರು, ಇವುಗಳಲ್ಲೆಲ್ಲ ಒಂದು ದೊಡ್ಡ ಟ್ಯಾಂಕಿಗೆ ಒಂದು 12 ಫೀಟ್ ವ್ಯಾಸ ಮತ್ತೆ 15 ಫೀಟ್ ಡೌನ್ ಇದು ಒಂದು ಬಾವಿ ತರ ಮಾಡಿದ್ದೇವೆ. ಈ ನೀರೆಲ್ಲ ಹೋಗಿ ಅದಕ್ಕೆ ಬಿಡ್ತದೆ. ಗೋಮೂತ್ರ, ಗೋವಿನ ತೊಳೆದ ನೀರು, ಮನೆಯ ನೀರು, ಇದೆಲ್ಲ ಇದನ್ನ ನಾವು ಇಡೀ ತೋಟಕ್ಕೆ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಹಾಕಿದ್ದೇವೆ. ನಮ್ದು ಮನೆ ಮೇಲೆ ಇದೆ, ತೋಟ ಕೆಳಗಿದೆ. ಇಲ್ಲಿಂದ ಗೇಟ್ ವಾಲ್ ಬಿಟ್ರೆ ಇಡೀ ತೋಟಕ್ಕೆ ಸ್ಲಾಗಿ ಹೋಗ್ತದೆ. ಯಾಕಂದ್ರೆ ಗೊಬ್ಬರವನ್ನು ಹೊತ್ತುಕೊಂಡು ಹಾಕುವಂತ ವ್ಯವಸ್ಥೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಯಾಕಂದ್ರೆ ಜನ ಸಿಗುದಿಲ್ಲ, ಸಿಕ್ಕಿದ್ರು ಗೊಬ್ಬರ ಹೇಳಿದ್ರೆ ಬರುವುದಿಲ್ಲ. ಅದು ಹೇಗೆ ಸರ್? ಅಂದ್ರೆ ಈಗ ಎತ್ತರದಲ್ಲಿ ಇರುವಾಗ ನೀವೆಂತ ಬುಡಕ್ಕೆ ಪೈಪ್ ಹಾಕಿದ್ದೀರಾ? ಡ್ರಿಪ್ ಇರಿಗೇಷನ್? ಅಲ್ಲ. ಅಂದ್ರೆ ಈ ಸಗಣಿ ನೀರಿಗೆ ಅಂತ ಬೇರೆ ಒಂದು ಪೈಪ್ ಲೈನ್ ಹಾಕಿದ್ದೇವೆ. ಅಲ್ಲಲ್ಲಿ ಅದಕ್ಕೆ ಎಲ್ಲೆಲ್ಲಿ ನಮಗೆ ಸಗಣಿ ನೀರು ತೆಗಿಬೇಕು ಅಲ್ಲಲ್ಲಿ ಒಂದೊಂದು ಪಾಯಿಂಟ್ ಮಾಡಿದ್ದೇವೆ. ಅದಕ್ಕೆ ಇನ್ನೊಂದು ಪೈಪ್ ಅನ್ನು ಕನೆಕ್ಟ್ ಮಾಡಿಕೊಂಡು ಬುಡಕ್ಕೆ ಪೈಪ್ ಅಲ್ಲಿ ಹಿಡಿಯೋದು. ಇಡೀ ತೋಟದ ತಟ್ಟಿಗೆ, ಬುಡಕ್ಕೆ, ಬಾಳೆಗೆ ಎಲ್ಲದಕ್ಕೂ ಹಿಡಿತಾ ಹೋಗ್ತೇವೆ. ನಮ್ಗೆ ವರ್ಷದಲ್ಲಿ 3 ರಿಂದ 4 ರೌಂಡ್ ಬರ್ತದೆ ನಮ್ಮ ತೋಟಕ್ಕೆ. ಹಾಗಾಗಿ ನಮ್ಗೆ ಗೊಬ್ಬರ ಬೇಡ. ನಾನು ತೋಟಗಳಿಗೆ ಗೊಬ್ಬರ ಈಗ ಎರೆಹುಳದ್ದು ಮಾಡಿದ ಸ್ವಲ್ಪ ಎರೆಹುಳ ಗೊಬ್ಬರ ಹಾಕ್ತಾರೆ, ಇಲ್ಲ ನಮ್ಮ ತೋಟಕ್ಕೆ ಗೊಬ್ಬರವೇ ಹಾಕುದಿಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ, ಎಲ್ಲರೂ ಕಳೆ 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 ಅಂತ ಗೊಬ್ಬರ ಹಾಕ್ತಿದ್ದಾರೆ. ಕಳೆ ಎಂಬುದು ನಮ್ಮ ಭೂಮಿಗೆ ದೇವರು ಕೊಟ್ಟಂತ ಒಂದು ಮುಚ್ಚಳಿಗೆ. ಈ ಮುಚ್ಚಳಿಗೆಯನ್ನು ನಾವು ತೆಗೆದು ಬಿಸಾಕ್ತಿದ್ದೇವೆ. ಅದನ್ನು ನಿಜವಾಗಿ ತೆಗಿಬೇಕು ಅಂದ್ರೆ ಟ್ರಿಮ್ ಮಾಡ್ಬೇಕಷ್ಟೇ ಹೊರತು ಬುಡದಿಂದ ತೆಗಿಬಾರದು. ಕಳೆಗಳು ಇದ್ರೇನೆ ಭೂಮಿ ಉಳಿಯುವುದು, ನೀರಿನ ಸವಕಳಿ ಆಗುವುದಿಲ್ಲ. ಆಮೇಲೆ ಸೂಕ್ಷ್ಮ ಜೀವಿಗಳ ಡೆವಲಪ್ ಆಗ್ತದೆ. ನೀವು ತೆಗೆದ ಕೂಡಲೇ ಫುಲ್ ತೆಗೆದ್ರೆ ಸೂಕ್ಷ್ಮ ಜೀವಿಗಳಿಗೆ ಸೂರ್ಯನ ಬೆಳಕು ಡೈರೆಕ್ಟ್ ಬಿದ್ದಾಗ ಆ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತವೆ. ಆಗ ನಿಮ್ಮ ಮಣ್ಣಲ್ಲಿ ಫರ್ಟಿಲಿಟಿ ಎಲ್ಲಿ ಇರ್ತದೆ? ಅದಕ್ಕಾಗಿ ಕಳೆ ಇರಬೇಕು, ಸ್ವಲ್ಪ ಟ್ರಿಮ್ ಮಾಡಿ ಅಷ್ಟೇ ಹೊರತು ನನ್ನ ಮಿಷನ್ ಇದೆ, ಬಟ್ ಮಿಷನ್ ಹಾಕುದಿಲ್ಲ. ಯಾಕಂದ್ರೆ ನನ್ನ ಈ ಗೋವುಗಳ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ನನಗೆ ಹುಲ್ಲು ಬೇಕು, ಅದಕ್ಕೆ ಕೈಯಿಂದಲೇ ಜನಗಳದ್ದು ತೆಗಿಸ್ತೇನೆ. ಹಾಗಾಗಿ ನನಗೆ ಅದುವೇ ಒಂದು ರೌಡ್ ಇಲ್ಲಿ ತೆಗೆಯುವಾಗ ಅಲ್ಲಿ ಆಗುವಾಗ ನಮ್ಮ ದನಗಳಿಗೆ ಬೇಕಾದಷ್ಟು ಆಗ್ತದೆ, ನಮ್ಮ ತೋಟ ಕ್ಲೀನ್ ಆಗಿರ್ತದೆ. ಅಂದ್ರೆ 100% ಕ್ಲೀನ್ ಹೇಳಿ ಇರುವುದಿಲ್ಲ. ನೀವು ನೋಡಿ, ಒಂದು ಸಪೋಸ್ ಒಂದು ಊಟ ಮಾಡುವ ಬಟ್ಟಲು ಹೇಗಿರ್ಬೇಕು? ಅನ್ನ ಇರಬೇಕು, ಸಾರು, ಪಲ್ಯ, ಚಟ್ನಿ ಇವುಗಳೆಲ್ಲ ಇದ್ದಾಗ ಆ ಬಟ್ಲ ಅಲಂಕಾರವು ಅಲ್ಲಿ ನಿಮ್ಗೆ ಒಳ್ಳೆಯ ಊಟ ಸಿಗ್ತದೆ. ಹಾಗೆ ನೀವು ಈ ತೋಟ ಅಂತ ಹೇಳಿದ್ರೆ ಗಿಡ ಮರಗಳಿಗೆ ಭೂಮಿಯೇ ಬಟ್ಟಲು. ಆ ಬಟ್ಟಲನ್ನು ನೀವು ಖಾಲಿ ಮಾಡಿದ್ರೆ ಅವ್ರು ತಿನ್ನೋದೇನು? ಅದಕ್ಕೆ ತಿನ್ಬೇಕಾದ್ರೆ ಅವರಿಗೆ ಅದು ಮುಚ್ಚಳಿಗಳಿರ್ಬೇಕು. ಮುಚ್ಚಳಿಗಳಿದ್ದಾಗ ಅಲ್ಲಿ ಎರೆಹುಳ ಬರ್ತದೆ, ಮತ್ತೆ ಇರುವೆ ಬರ್ತದೆ, ತಂಪು ಉಳಿತದೆ, ನೀರಿನ ಆವಿಯಾಗಿ ಹೋಗುದಿಲ್ಲ. ಇದೆಲ್ಲ ಇರಬೇಕು ಅಂತ ಹೇಳು. ಆದಷ್ಟು ಮುಚ್ಚಳಿಗೆ ಮಾಡಿ ಅಂತೇಳಿ. ಈಗಿನ ಜನಗಳಿಂದ ತೋಟವನ್ನು ಕ್ರಿಕೆಟ್ ಗ್ರೌಂಡ್ ತರ ಮಾಡ್ತಾರೆ. ಇದು ನನ್ನ ತಪ್ಪು, ಈಗ ಮಾಡಬಾರ್ದು. ಆದಷ್ಟು ಕಸಗಳನ್ನು ಅಲ್ಲಿಂದ ತೋಟದ ಕಸ ತರಬೇಡಿ, ಅಲ್ಲಿಂದ ಅಲ್ಲಿಗೆ ಮುಚ್ಚಿ ಆದಷ್ಟು ಅದನ್ನು ಮುಚ್ಚಿ ಇಡಿ. ಬಿಸಿಲನ್ನು ಡೈರೆಕ್ಟ್ ಭೂಮಿಗೆ ಬೀಳದ ಹಾಗೆ ನೋಡಿಕೊಳ್ಳಿ. ಅದೇ ನೀರು ಮತ್ತೆ ಮಳೆಗಾಲದ ನೀರು ಸವಕಳಿಯಾಗಿ ನಿಮ್ಮ ಇದ್ದ ಫರ್ಟಿಲಿಟಿ ಎಲ್ಲ ಭೂಮಿಯಿಂದ ಹೊಡೆದು ಸಮುದ್ರಕ್ಕೆ ಹೋಗಿಬಿಡ್ತದೆ. ಅದಕ್ಕಾಗಿ ಸಹ ನೀವು ಮುಚ್ಚಳಿಗೆ ಮಾಡಬೇಕಾಗ್ತದೆ. ಮುಚ್ಚಳಿಗೆ ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯ. ಸರ್, ಇಷ್ಟೆಲ್ಲ ನೀವು ಮಾಡ್ತಾ ಇರುವಾಗ ಇಲ್ಲಿ ಕಾರ್ಮಿಕರ ಕೊರತೆ ಏನಾದ್ರೂ ಇದೆಯಾ? ಹೇಗೆ ನೀವು ಇದನ್ನೆಲ್ಲ ನಿಭಾಯಿಸ್ತೀರಿ? ಕಾರ್ಮಿಕರ ಈಗಿನ ಸ್ಥಿತಿಯಲ್ಲಿ ಕಾರ್ಮಿಕರ ಸಮಸ್ಯೆ ಇದ್ದೇ ಇದೆ. ಆದ್ರೂ ನಮ್ಮ ಉದ್ದೇಶ ಒಳ್ಳೆದಿದ್ರೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ ಹೇಳೋದಕ್ಕೆ ನಾನೇ ನಿದರ್ಶನ ಹೇಳಬೇಕು. ನಿವೃತ್ತ ಸೈನಿಕನಾಗಿ ಇಲ್ಲಿ ಊರಿಗೆ ಈಗ ರಿಟೈರ್ಡ್ ಆಗಿ ಬಂದಿದ್ದೇನೆ. ಇಲ್ಲಿ ದನ ಕಟ್ಟಿಕೊಂಡು ತಿಂಗಳಿಗೊಮ್ಮೆ ನೀನು ಅಲ್ಲಿಗೆ ಹೋದ್ರಿ, ದನ ನೋಡ್ಕೊಳ್ಳಿ ಯಾರು ಅಂತ ಹೆಂಗಸು ಸಿಕ್ಕಿದ್ರು ಮನೆ ಹತ್ರದವರು. ಅವ್ರು ಹೇಳಿದ್ರೆ, ಅಣ್ಣ ನೀವು ಹೋಗಿ, ನೀವು ಎಷ್ಟು ದಿವಸ ಬರೆದ್ರೆ ಅಷ್ಟುವರೆಗೆ ನಮ್ಗೆ ಮುಂಚೆ ಪ್ಲಾನ್ ಮಾಡಿ ಅದಾದ ಸೆಟ್ ಮಾಡಿಕೊಡಿದ್ರೆ ನೀವು ಎಷ್ಟು ದಿವಸ ಹೋಗಿ ಹೇಳಿದ್ರೆ ಆಯ್ತು, ನಾನು ನೋಡ್ಕೊಳ್ತೇನೆ. ಹಾಗೆ ಅವರಿಗೆ ಈಗ ಅನಾರೋಗ್ಯ ಆಯ್ತು, ಅವ್ರದ್ದು ಇನ್ನೊಬ್ರು ಸಿಕ್ಕಿದ್ರು. ಅಂದ್ರೆ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ನೋಡಿಕೊಳ್ತಾರೆ ಅಂತೇಳಿ. ನೀವು ಕೆಲಸದವ್ರು ಸಿಗುದಿಲ್ಲ ಹೇಳಿ ನಿಮ್ಮ ಸ್ವಾರ್ಥ ಹೆಚ್ಚು ನೋಡ್ಕೊಂಡ್ರೆ ಜನ ಸಿಗುದಿಲ್ಲ. ಸ್ವಲ್ಪ ನಾವು ನಿಸ್ವಾರ್ಥಿಗಳಾದ್ರೆ ಅವರನ್ನು ನೋಡ್ಕೊಳ್ಳಿ, ನಿಮ್ಗೆ ಅವ್ರು ಸಿಗ್ತಾರೆ. ಬಟ್ ನಿಮ್ಮ ಉದ್ದೇಶ ಚೆನ್ನಾಗಿರ್ಬೇಕು ಅಷ್ಟೇ. ಸರ್, ನಿಮ್ಮನ್ನು ನೀವು ಪಾರಂಪರಿಕ ಕೃಷಿಯ ರೀತಿಯಲ್ಲೇ ತೊಡಗಿಸಿಕೊಂಡಿದ್ದೀರಿ. ಇವತ್ತು ಬಹಳಷ್ಟು ಆಧುನೀಕರಣ
ಕೃಷಿಯಲ್ಲಾಗ್ಲಿ ಯಾವುದೇ ಒಂದು ಫೀಲ್ಡ್ ಅಲ್ಲಾಗ್ಲಿ ಆಧುನೀಕರಣ ಹಾಸುಹೊಕ್ಕಾಗಿದೆ. ನೀವು ಅದರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಕೃಷಿಯಲ್ಲಿ ಆಧುನೀಕರಣ ತರಬಹುದು ಅಂತ ಹೇಳ್ತೀರಾ? ಕೃಷಿಯಲ್ಲಿ ಸಾಂಪ್ರದಾಯಿಕ ಕೃಷಿಯೊಂದಿಗೆ ಆಧುನೀಕರಣ ಇದ್ದರೆ ಮಾತ್ರ ನಾವು ಸಕ್ಸಸ್ ಕಾಣಬಹುದು. ಯಾಕಂದ್ರೆ ಮ್ಯಾಮ್ ಹೇಳಿದಾಗೆ ಲೇಬರ್ನ ಸಮಸ್ಯೆ ಎಲ್ಲ ಕಡೆ ಇಲ್ಲ. ಅದಕ್ಕೆ ನಾವು ಯಂತ್ರಗಳನ್ನ ಉಪಯೋಗಿಸಲೇಬೇಕು. ಈಗ ಹಾಲು ಕರಿತೇನೆ ನಾನು, ನನ್ನ ಹತ್ರ ಹಾಲು ಕರಿಯೋ ಮಿಷಿನ್ ಇದೆ. ಆಮೇಲೆ ತೋಟವನ್ನು ಕ್ಲೀನ್ ಮಾಡ್ಲಿಕ್ಕೆ ವೀಡ್ ಕಟ್ಟರ್ ಇದೆ. ಆಮೇಲೆ ಮೊಸರು ಕಡಿಲಿಕ್ಕೆ ಮೊಸರನ್ನು ಕಡಿಯುವಂತ ಯಂತ್ರ ಇದೆ. ಆ ನಂತರ ನಮ್ಗೆ ಇದಕ್ಕೆ ಈಗ ತೋಟದಲ್ಲಿ ಅಡಿಕೆ ತೆಗಿಲಿಕ್ಕೆ ಮತ್ತು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಕಾರ್ಬನ್ ಫೈಬರ್ ದೋಟಿ ಇದೆ. ಆಮೇಲೆ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಮೋಟರ್ ಬೇಕು, ಅದಕ್ಕೆ ಮೋಟರ್ ಸಹ ಇದೆ, ಕಿರ್ಲೋಸ್ಕರ್ ಕಂಪನಿ ಮೋಟರ್ ಇದೆ. ಹಾಗೆ ಎಲ್ಲಾ ತರದ ಯಂತ್ರಗಳಿದ್ದ ಕಾರಣ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಇಲ್ಲೆಲ್ಲ ಮ್ಯಾನ್ಯುವಲ್ ಆಗಿ ಮಾಡ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ನನ್ನ ತೋಟದಲ್ಲಿ ನನ್ನ ಅಡಿಕೆ ಬರದ ಅಡಿಕೆ ತೆಗೆಯುವುದು ನಾನೇ. ನಾನೊಬ್ಬ ನಿವೃತ್ತ ಸೈನಿಕ, ದೊಡ್ಡ ವಿಷಯ ಇದೇನಿಲ್ಲ. ಆದ್ರೆ ಲೇಬರ್ ಇಟ್ಕೊಳ್ಬಹುದು. ಬಟ್ ನನ್ಗೆ ಸ್ವಾವಲಂಬಿ ಆಗ್ಬೇಕಾದ್ರೆ ಒಂದು ದೋಟಿ ತಗೊಳ್ಬೇಕು. ಆ ದೋಟಿಗೆ 70-80 ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ ನಾನೆಂತ ಮಾಡಿದ್ದೇನೆ, ನನ್ನ ಅಣ್ಣನ ಹತ್ರ ದೋಟಿ ಇದೆ, ಅದ್ರದ್ದು ಏನೋ ರೆಂಟ್ ಆಗ್ತದೆ ನಾನು ಕೊಟ್ಟು ಬಿಡ್ತೇನೆ ಅವರಿಗೆ. ನಾನು 2 ದಿವಸ ಮಾಡಿದ್ರೆ 3 ದಿವಸ ಮಾಡ್ತೇನೆ, ಆರಾಮ್ ಮಾಡಿಕೊಂಡು ಮಾಡ್ತೇನೆ. ಬಟ್ ನನಗೆ ಅಲ್ಲಿ 1000 ಕಟ್ಲ ಲೇಬರಿಗೆ ಕೊಡುವಂತ ವ್ಯವಸ್ಥೆ ಅದು ನನಗೆ ಉಳಿತದೆ. ಅವನನ್ನು ಕಾಯುವಂತ ವ್ಯವಸ್ಥೆ ಇಲ್ಲ. ಅದೆಲ್ಲ ಅವಾಗ ಸ್ಪ್ರೇ ಮಾಡ್ಲಿಕ್ಕೆ ಸಹ ಹಾಗೆ ಕರಿತೇನೆ. ಅವ್ರು ಬರ್ಲಿಲ್ಲ ನಮ್ಮ ಈ ಇದರಲ್ಲಿ ದೋಟಿಯಲ್ಲಿ ನಾವು ಸ್ಪ್ರೇ ಮಾಡ್ತೇವೆ. ಕಾರಣ ಅಲ್ಲಿ ನಮ್ಗೆ ಪ್ರತಿಯೊಂದು ಮರದಲ್ಲಿ ಎಲ್ಲಿ ರೋಗ ಬಂದಿದೆ ಏನಂತ ನಮಗೆ ನೋಡಿಕೊಳ್ಳಿಕ್ಕೆ, ನಮ್ಮ ಅಡಿಕೆಯ ರಕ್ಷಣೆ ಮಾಡ್ಲಿಕ್ಕೆ ಸುಲಭ. ಇದು ಯಂತ್ರೀಕರಣದಿಂದ ಇದು. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡುವಾಗ ಅದರಲ್ಲಿ ಫರ್ಟಿಗೇಷನ್ ಅಂತ ಹೇಳಿದ್ರೆ, ನೀವೀಗ ಗೋಕೃಪಾಮೃತ, ಜೀವಾಮೃತ, ಲಿಕ್ವಿಡ್ ಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ಲಿಕ್ಕೆ ಆಗ್ತದೆ. ಅದ್ರಲ್ಲಿ ನಿಮ್ಗೆ ಅಷ್ಟು ಹೊತ್ಕೊಂಡು ಹೋಗುವಂತ ವ್ಯವಸ್ಥೆ ಉಳಿತಲ್ಲ. ಅದರಲ್ಲಿ ಇನ್ನೂ ಮುಂದುವರೆದು ಮಾಡಿಕೊಂಡು ಈಗ ಕಂಪ್ಯೂಟರೈಸ್ ಎಲ್ಲ ಮಾಡಿದ್ದಾರೆ. ಟೈಮ್ ನೀರು ಬಿಡುವಂತದ್ದೆಲ್ಲ. ಅಷ್ಟುವರೆಗೆ ನಾನು ಮುಂದೆ ಹೋಗ್ಲಿಲ್ಲ. ಇನ್ನು ಹೇಗೆ ಸಮಯ ಹೋಗ್ತದೆ ಅದರ ಮುಂದೆ ಹೋಗ್ತಾ ಇದ್ದೇವೆ. ಬಟ್ ಈ ತನಕ ನಮ್ಮಲ್ಲಿ ಈ ವ್ಯವಸ್ಥೆ ಇದೆ. ಆದ ಕಾರಣ ನಮ್ಗೆ ಕೃಷಿ ಮಾಡಿ ಸ್ವಲ್ಪ ಈಸಿಯಾಗಿ, ಅಷ್ಟು ಕಷ್ಟ ಇಲ್ಲ. ನಾವು ಪ್ಲಾನ್ ಮಾಡಿಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೃಷಿಯಲ್ಲಿ ಎಷ್ಟು ನೀವು ಇನ್ಕಮ್ ತೆಗಿಬಹುದು ಅಂತ. ಅದಲ್ಲದೆ ಆಹಾರದ ಬೆಳೆಗಳಿಗೆ ಹೆಚ್ಚು ನೀವು ಈಗ ಬಹಳ ವಿಶೇಷವಾದ ಫ್ರೂಟ್ಗಳು ಈಗ ಜನಗಳು ಇಷ್ಟಪಡೋದು, ಮಕ್ಕಳು ಇಷ್ಟಪಡುವಂತ ಫ್ರೂಟ್ ಯಾವ್ದಂತ ಹೇಳಿದ್ರೆ, ಒಂದು ಡ್ರ್ಯಾಗನ್ ಫ್ರೂಟ್, ಒಂದು ಮ್ಯಾಂಗೋಸ್ಟೀನ್, ಇನ್ನೊಂದು ರಂಬುಟಾನ್ ಅಂತೇಳಿ. ಈ 3 ಫ್ರೂಟ್ಗಳನ್ನ ಅಡಕೆ ತೋಟದ ಮಧ್ಯದಲ್ಲಿ ನೀವು ಮಿಶ್ರ ಬೆಳೆಯಾಗಿ ಬೆಳೆಸಬಹುದು. ಯಾಕಂದ್ರೆ ಇದಕ್ಕೆ ಸೆಮಿ ಬಿಸಿಲು, ಹೆಚ್ಚು ಬಿಸಿಲು ಬೇಡ, ಹೆಚ್ಚು ನೆರಳು ಬೇಡ. ಅಡಿಕೆಯನ್ನೇ ಒಂದನ್ನೇ ನಂಬಿರಬೇಡಿ. ಯಾಕೆ ಒಂದು ಕಣ್ಣಿನಂತ ವ್ಯವಸ್ಥೆ ಇದು. ಅಡಿಕೆ ಒಂದು ಕಣ್ಣಿದ್ದು ಯಾವಾಗ ಸಹ ಕೈ ಕೊಡಬಹುದು. ಆ ಕಾರಣ ಮತ್ತೆ ಈಗ ಹಳದಿ ರೋಗ, ಚುಕ್ಕೆ ರೋಗಗಳೆಲ್ಲ ಬರುವ ಇರುವ ಕಾರಣ ನೀವು ಇವುಗಳನ್ನು ಸಹ ತೋಟದ ಮಧ್ಯದಲ್ಲಿ ಬೆಳೆಸಿಕೊಂಡಿದ್ದಾಗ ನಿಮಗೆ ಇದಕ್ಕೆ ಆ ಕೂಡಲೇ ಮಾರ್ಕೆಟ್ ಇದೆ. ಆದ್ರೆ ಆ ಸಮಯದಲ್ಲಿ ಹಾರ್ವೆಸ್ಟ್ ಮಾಡಿ ಮಾರಾಟ ಮಾಡೋದಿರ್ತದೆ. ನನ್ನ ಹಾಗೆ ನೀವು ಮಾರ್ಕೆಟ್ ಅನ್ನು ನೀವೇ ಕ್ರಿಯೇಟ್ ಮಾಡಿದ್ರೆ ನೀವು ಬೆಳೆದ ವಸ್ತು ನಿಮ್ಗೆ ಒಳ್ಳೆಯ ಬೆಲೆಗೆ 1 ಕಿಲೋ ರಾಂಬುಟಾನ್ ಅಂದ್ರೆ 300-400 ರೂಪಾಯಿ ಕೆಜಿಗೆ ನೀವು ಮಾರ್ಲಿಕ್ಕೆ ಆಗ್ತದೆ. ನಾನು ಮಾರಾಟ ಮಾಡಿದ್ದೇನೆ. ನನ್ನ ಗಿಡದಲ್ಲಾದ ರಂಬುಟಾನ್ ನಾನು 400 ರೂಪಾಯಿಗೆ ಮಾರಿದ್ದೇನೆ. ಮಧ್ಯವರ್ತಿ ಇಲ್ಲದೆ ಮಾರಬೇಕು. ಹಾಗೆ ನಿಮ್ಗೆ ನಿಮ್ಮ ಮಾಡಿದ ಬೆಳೆಯಲ್ಲಿ ನಿಮ್ಗೆ ಒಳ್ಳೆ ಇನ್ಕಮ್ ತೆಗಿಬಹುದು. ಇದು ರೈತರು ಮುಂದಿನ ಜನಾಂಗ ಮಾಡಬೇಕಾದಂತ ಕೆಲಸ. ನಿಮ್ಗೆ ಮಾರ್ಕೆಟ್ ಅನ್ನು ಕಂಡುಕೊಂಡು ಬೆಳೆಯಿರಿ. ಅವನು ಬೆಳೆದ ಇವನು ಬೆಳೆದ್ರೆ ನೀವು ಬೆಳೆಯುವುದಲ್ಲ. ನಿಮ್ಗೆ ಮಾರ್ಕೆಟ್ ಯಾವುದಕ್ಕೆ ಬೆಲೆ ಇದೆ, ಯಾವ ಸಮಯದಲ್ಲಿ ಇಂತಹ ಸಮಯ ಆ ಫ್ರೂಟ್ಗಳಿಗೆ ಇಲ್ಲ, ಯಾವ ತರಕಾರಿ ಅದನ್ನ ನಾವು ಬೆಳೆಯಬೇಕು. ಎಲ್ಲರೂ ಬೆಳೆಯುವಾಗ ಒಟ್ಟಿಗೆ ನಾವು ಬೆಳೆದಕ್ಕೆ ಅದಕ್ಕೆ ಬೆಲೆ ಇರುತ್ತದೆ. ಆಗ ಅದಕ್ಕೆ ನೀವು ಈಗ ಇದು ಪಾಲಿ ಹೌಸು, ಲೋ ಟನಲ್ ಫಾರ್ಮಿಂಗ್, ಇದರಲ್ಲಿ ಇಸ್ರೇಲ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವು ವಿಜ್ಞಾನವನ್ನು ಕೃಷಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ನಾವು ಇದರಲ್ಲಿ ಸಕ್ಸಸ್ ಖಂಡಿತ ಕಾಣಬಹುದು. ಈಗ ನೋಡಿ, ನಾವೀಗ ಅಡಿಕೆ ಬೆಳೆಯಲ್ಲಿ ಬಹಳ ಕಷ್ಟವಾದಂತ ಟರ್ಮ್ ಹೇಳಿದ್ರೆ ಮಳೆಗಾಲದಲ್ಲಿ ಅಡಿಕೆಯನ್ನು ಉಳಿಸುವುದು ಬಹಳ ಕಷ್ಟದ ಕೆಲಸ. ರೋಗ ಬರ್ತದೆ, ಅದಕ್ಕೆ ಫಂಗಸ್ ಬರುವುದು ಜೋರು. ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಬೇಕು. ಮೆಡಿಸಿನ್ ಸ್ಪ್ರೇ ಮಾಡ್ಲಿಕ್ಕೆ ನಿಮ್ಗೆ ಕಾರ್ಬನ್ ಫೈಬರ್ ದೋಟಿ ಇದೆ. ಆದ್ರೆ ಮಳೆ ಯಾವಾಗ ಬರ್ತದಾ ಇಲ್ವಾ ಎಂಬುದರ ಬಗ್ಗೆ ನಿಮ್ಗೆ ಅದರ ಬಗ್ಗೆ ಖಾತ್ರಿ ಇರುವುದಿಲ್ಲ. ನೀವೆಲ್ಲ ಮೆಡಿಸಿನ್ ತಯಾರು ಮಾಡಿದ್ರೆ ಮಳೆ ಬಂತು, ನೀವು ಹಾಕಿದ ಮೆಡಿಸಿನ್ ಹೋಯ್ತು, ಆಗ ನಿಮ್ಗೆ ನಷ್ಟ ಆಗ್ತದೆ. ಅದಕ್ಕೆ ಈಗಿನ ಹೊಸ ಟೆಕ್ನಾಲಜಿ, ಹವಾಮಾನ ಇಲಾಖೆಯವರು ಹೊಸ ಆಪ್ಗಳಿವೆ, ಸರ್ಕಾರಿ ಆಪ್ಗಳಿವೆ. ಅದರಿಂದ ನೋಡಿಕೊಂಡು ನಮ್ಮ ಏರಿಯಾದಲ್ಲಿ ನಾಳೆ ಮಳೆ ಉಂಟಾ ಇಲ್ವೋದು ನಮ್ಗೆ ಮುಂಚಿತವಾಗಿ ಗೊತ್ತಿರ್ತದೆ. 7-8 ಗಂಟೆ ಮುಂಚಿತವಾಗಿ ಗೊತ್ತಿರ್ತದೆ. ಅದನ್ನ ನೋಡಿಕೊಂಡು ನಾವು ತಯಾರಿರ್ಬೋದಲ್ಲ. ಆಗ ನಮ್ಗೆ ಆಗುವ ನಷ್ಟ, ಲೇಬರ್ ಕರೆಯುವ ವ್ಯವಸ್ಥೆಯಲ್ಲಿ ಸಹ ನಾವು ಅದನ್ನು ಪ್ಲಾನ್ ಮಾಡಿಕೊಂಡು ನಮ್ಮ ಕೃಷಿಯನ್ನು ಚೆನ್ನಾಗಿ ನೋಡ್ಕೊಳ್ಬಹುದು. ನಮ್ಗೆ ನಷ್ಟ ಆಗ್ಲಿಕ್ಕಿಲ್ಲ ಅಂತ. ಸರ್, ಇದುವರೆಗೆ ಉತ್ತಮ ಕೃಷಿಕರಾಗಿ, ಬಹುಶಃ ನೀವು ಸಾವಯವ ಕೃಷಿ ಗ್ರಾಹಕ ಬಳಗದ ಸಕ್ರಿಯ ಸದಸ್ಯರಾಗಿ ಅದರಲ್ಲಿ ತಮ್ಮನ್ನು ತಾವೇ ಬಹಳಷ್ಟು ತೊಡಗಿಸಿಕೊಂಡು ತಮ್ಮ ಭೂಮಿಯನ್ನು ಚಿನ್ನವನ್ನಾಗಿ ಮಾಡ್ತಾ ಇರುವ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ದೇಸಿ ಗೋ ಸಂವರ್ಧನೆಯಲ್ಲೂ ತಮ್ಮನ್ನು ತಾವು ಬಹಳಷ್ಟು ತೊಡಗಿಸಿಕೊಳ್ತಾ ಇದ್ದೀರಿ. ಎಲ್ಲದಕ್ಕೂ ನಿಮ್ಮಲ್ಲಿ ಒಂದು ಉತ್ತರ ಇದೆ, ಸಕಾರಾತ್ಮಕವಾದ ಉತ್ತರಗಳಿವೆ. ಧನ್ಯವಾದಗಳು ಸರ್.
ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿರ್ದೇಶನ PV ಪ್ರಶಾಂತ್ ಕುಮಾರ್.